ಯಾಕೆ ನಮ್ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ? ನಾವೆಷ್ಟೇ ಪ್ರಯತ್ನ ಪಟ್ರು ನಾವ್ ಅನ್ಕೊಂಡಿದ್ದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಸಿಗೋದು ಇಲ್ಲ. ನಾವ್ ಯಾರು, ಏನ್ ಸ್ಟಡಿ ಮಾಡ್ತಿದ್ವಿ ಅನ್ನೋದನ್ನೇ ಮರ್ತೋಗಿದ್ದೀರಾ ನೀವು. ನಾವೆಲ್ಲ ಸೈಕಿಯಾಟ್ರಿಸ್ಟ್ ಡಾಕ್ಟರ್ಗಳಾಗೋರು. ಈ ಆತ್ಮ ಇದೆಯೋ ಇಲ್ವೋ ಅಂತ ಫಸ್ಟ್ ಆಫ್ ಆಲ್ ನೀ ಹುಡುಕ್ತಿರೋದೇ ತಪ್ಪು. ತಪ್ಪೋ ಸರಿನೋ ಅದ್ ನನಗ್ ಗೊತ್ತಿಲ್ಲ. ನನ್ ತಲೆಯಲ್ಲಿ ಕೊರಿತಿರೋ ಈ ಪ್ರಶ್ನೆಗೆ ಉತ್ತರ ಸಿಗ್ಲೇಬೇಕು. ಇದು ಬರೀ ನಮ್ 3 ಜನರಿಂದ ಆಗೋ ಕೆಲ್ಸ ಅಲ್ಲ. ಇದಕ್ಕೆ ನಾವ್ ಯಾರ್ದಾದ್ರೂ ಸಪೋರ್ಟ್ ತಗೊಳ್ಳೇಬೇಕು. ಯಾರ್ ಸಪೋರ್ಟ್ ತಗೊಳ್ಳದೆ? ಬ್ರಹ್ಮನ್ ಸಪೋರ್ಟ್ ತಗೊಂಡ್ರು ನಿಮಗ್ ಉತ್ತರ ಸಿಗಲ್ಲ. ಬ್ರಹ್ಮನ್ ಸಪೋರ್ಟ್ ಏನ್ ಬೇಡ ಕಣೋ. ನಮ್ ವಿಷ್ಣು ಸಪೋರ್ಟ್ ತಗೊಂಡ್ರೆ ಸಾಕು. ಯಾಕೆ ಇವನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅವಳಿಗೆ ಕೈ ಮುಗಿಯಮ್ಮ. ಹಲೋ, ಏನ್ ಹೇಳಿ ಗೌರಣ್ಣಿ? ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನಮ್ ಕಾಲೇಜ್ ಹತ್ರ ಬಾ. ನಮ್ ಬಾಸ್ ಫಿಲಂ ನೋಡಕ್ ಹೋಗ್ತಾ ಇದೀನಿ, ಮುಗಿಸ್ಕೊಂಡ್ ಬರ್ತೀನಿ. ನನ್ನ ಫ್ರೆಂಡ್ ಮೀಟ್ ಮಾಡ್ಕೊ ಬರ್ತೀನಿ, ನೀನು ಹೋಗ್ತಿರೋ. ಸರಿ. ವಿಷ್ಣುದಾದನ್ ಫ್ಯಾನ್ ಆಗಿ ಈ ತರ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡೋದನ್ನ ನೋಡ್ಕೊಂಡು ಹಿಂಗೋ ಸುಮ್ನೆ ಇರಕ್ಕಾಗುತ್ತೆ? ಬ್ರೇಕಿಂಗ್ ನ್ಯೂಸ್ ಬಂದಿರ್ಬೋದು, ಹೋಗಿ ನ್ಯೂಸ್ ಓದಲೇ. ಬರೀ ಬ್ರೇಕಿಂಗ್ ನ್ಯೂಸ್ ಓದೋದಲ್ಲ, ಮೈ ಮೂಳೆಗಳನ್ನು ಸೂಪರ್ ಆಗಿ ಬ್ರೇಕ್ ಮಾಡ್ತೀನಿ. ನಾನು ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ನಿನಗೆ ಗೊತ್ತಿಲ್ಲ. ಹೋಗಿಲ್ಲ ಅಂದ್ರೆ ಏನು ಹೊಡಿತೀಯಾ? ನಾ ನೋಡಿದ್ರೆ ನಮ್ ಬಾಸ್ ಸಾಹಸ ಸಿಂಹ ಅವ್ರ ಸ್ಟೈಲಲ್ಲೇ ಹೊಡಿಯೋದು. ಆ ಒದೆಗಳನ್ನ ತಡ್ಕೊಳ್ಳೋ ತಾಕತ್ತು ನಿಮ್ಗಿದ್ಯಾ? ತಾಕತ್ ಬಗ್ಗೆ ಮಾತಾಡ್ತೀಯಾ? ನಮ್ ತಾಕತ್ತ ನಿಮ್ ತಾಕತ್ತ ನೋಡೇ ಬಿಡೋಣ. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಹೋಗಿಲ್ಲ ಅಂದ್ರೆ ಬುಲ್ಬುಲ್
ಇನ್ ಮುಂದೆ ನಾನ್ ಕೊಡೋ ಒದೆಗಳನ್ನ ನಿನ್ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೂ ಮುಂಚೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನಿನಗೆ. ಬ್ರೇಕ್ ಡ್ಯಾನ್ಸ್ ಗೊತ್ತಾ? ಏನೋ ಗೊತ್ತಿಲ್ವಾ ಹೇಳೋ? ಗೊತ್ತು. ಈ ಟಪಾಂಗುಚ್ಚಿ ಡ್ಯಾನ್ಸ್ ಗೊತ್ತು. ಹಿಪ್ ಹಾಪು, ಪಾಪಿಂಗ್ ಅಂಡ್ ಲ್ಯಾಪಿಂಗು, ಫ್ರೀ ಸ್ಟೈಲು, ಭರತನಾಟ್ಯ, ಕಥಕಲಿ, ಕುಚ್ಚುಪುಡಿ ಇವೆಲ್ಲ ಗೊತ್ತಾ? ಕೇಳಿದೆ ತಾನೆ? ಗೊತ್ತು. ಏನಕ್ಕೆ ಹೇಳಲ್ಲ? ಈ ಉಳಿದವರ ಕಂಡಂತೆ ಸಿನಿಮಾದಲ್ಲಿ ನಮ್ ರಕ್ಷಿತ್ ಶೆಟ್ಟಿ ಎಂತ ಅದು ಟೈಗರ್ ಡ್ಯಾನ್ಸ್ ಗೊತ್ತುಂಟಾ? ಎಲ್ಲ ಗೊತ್ತು. ಮ್ಯಾಟ್ರನ್ ಹೇಳೋ. ಲಯನ್ ಡ್ಯಾನ್ಸ್ ಗೊತ್ತಾ? ನಮ್ ಬಾಸ್ ವಿಷ್ಣು ದಾದಾ ಅವ್ರದ್ದು ಲಯನ್ ಡ್ಯಾನ್ಸ್ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಬನ್ರೋ. ಅದಲ್ಲ ಇದು. ದೆವ್ವದ ರೂಮ. ಮೋಸ್ಟ್ಲಿ
ಪ್ರಪಂಚದಲ್ಲಿರೋ ಎಲ್ಲ ದೆವ್ಗಳು ಇಲ್ಲೇ ಇರಬೇಕು ಅನಿಸ್ತಾ ಇದೆ. ಈ ಲೊಕೇಶನಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ಮೂಡ್ ಬರುತ್ತಾ? ಆದರೂ ಪರವಾಗಿಲ್ಲ, ಐ ಆಮ್ ರೆಡಿ. ಏನ್ ಯಾವಾಗ್ಲೂ ಇದೇನಾ? ಇದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ವಾ? ನೋಡು, ನಾನ್ ನಿನ್ನ ಕರ್ಸಿರೋದು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಕ್ಕೆ. ರೊಮ್ಯಾನ್ಸ್ ಮಾಡೋಣ ಅಂತ ಕರೆಸಿ ಸೀರಿಯಸ್ ಆಗಿ ಮಾತಾಡೋಣ ಅಂತಿದ್ಯಾ? ಅದಕ್ಕೆ ನಾನು ನಿನಗೆ ಡೌರಾಣಿ ಅಂತ ಹೆಸರಿಟ್ಟಿರೋದು. ಅದೇನು ಹೇಳ್ಬೇಕೋ ಹೇಳು. ನೋಡು, ನಾನು ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಿರೋದು ನಿನ್ಗೂ ಗೊತ್ತಲ್ವಾ? ಆತ್ಮ ಅನ್ನೋದು ಇದೆಯೋ ಅಥವಾ ಇಲ್ವೋ ಅಂತ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂದ್ರೆ, ಆಹಾ, ಪುಣ್ಯಾತ್ ಗೀತಿ, ಸಾರ್ಥಕ ಆಯ್ತು ನನ್ನ ಜೀವನ. ಇನ್ವೆಸ್ಟಿಗೇಷನ್ ಅಂತೆ, ರಿಸರ್ಚ್ ಅಂತೆ, ಇವೆಲ್ಲ ನಮ್ಗೆ ಬೇಕಾ? ಆರಾಮಾಗಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಸಂಸಾರ ಮಾಡೋಣ ಅಂತಿದ್ದೀನಿ. ಏಯ್, ಇವೆಲ್ಲ ನಮ್ಮ ಕೈಲಿ ಆಗಲ್ಲ ಅಪ್ಪ. ಎಲ್ಲಾರು ಮಾಡೋದನ್ನೇ ನೀನು ಮಾಡ್ಬೇಕಂತಿದೀಯಾ? ಅದ್ರಲ್ಲಿ ಏನಿದೆ ಹೊಸತನ? ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ಅದೇ ನಿಜವಾದ ಲೈಫ್. ಸರಿ, ಜಾಸ್ತಿ ಕೊರಿಬೇಡ. ಅದೇನಾಗಬೇಕೋ ಐ ವಿಲ್ ಡೂ. ಆದರೆ ನಂದೊಂದು ಕಂಡೀಷನ್ನು. ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ, ವಿಟಮಿನ್ ಕೆ ಏನಾದರೂ ಕೊಟ್ರೆ. ಅಷ್ಟೇ ತಾನೇ? ಸರಿ ಹೋಯ್ತು. ನೆನ್ನೆ ನೀನ್ ತಾನೇ ಹೇಳಿದ್ದು ಏನೋ ಹೆಲ್ಪ್ ಮಾಡು, ಪ್ರಾಜೆಕ್ಟ್ ಮಾಡ್ಬೇಕು ಅಂತ. ನೋಡಿದ್ರೆ ಇನ್ನೂ ದಬಾಕಂಡೆ ಇದ್ಯಾ. ಏನು ಇಷ್ಟೊಂದು ಫಾಸ್ಟ್ ಆಗ್ಬಿಟ್ಟೆ? ನೆನ್ನೆ ವಿಟಮಿನ್ ಕೆ ಕೊಟ್ಟಲ್ಲ, ಅದ್ರ ಪ್ರಭಾವ. ನೀನ್ ಅವಾಗವಾಗ ಹಿಂಗೆ ಕೊಡ್ತಾ ಇದ್ರೆ ನಾನು ಇನ್ನೂ ಸೂಪರ್ ಫಾಸ್ಟ್ ಆಗ್ತೀನಿ. ಸರಿ ಸರಿ ಕೊಡೋಣ. ಇವಾಗ ಕೊಟ್ಟಿರೋದಕ್ಕೆ ಏನ್ ಮಾಡ್ದೆ? ಹೇಳ್ತೀನಿ ಕೇಳು. ಹೆಸರು ನಿಹಾಲ್, ಹುಟ್ಟಿದ್ದು ರಾಯಲಸೀಮೆ, ಬೆಳೆದಿದ್ದು ಬಯಲ್ಸೀಮೆ. ನೋಡೋಕೆ 6 ಅಡಿ ಹೈಟು, ಇರೋದು 96 kg ವೆಯ್ಟು. ಇವನ್ ಹೈಟ್ಗೂ ವೆಯ್ಟ್ಗೂ ಮಾತಾಡೋ ಮಾತ್ಗೂ ಸಂಬಂಧನೇ ಇಲ್ಲ. ಲವ್ ಮಚ, ಈ ದೆವ್ವ ಆತ್ಮಗಳ ಬಗ್ಗೆ ಏನಂತೀಯೋ? ಕಣ್ಣಾರೆ ನಾನೇ ನೋಡಿದೀನು. ನೋಡಿ ಎದುರ್ಕೊಂಡು ಚಳಿ ಜ್ವರ ವಾಂತಿ ಭೇದಿ ಬಂದು 3 ದಿನ ಮನೆ ಮಲ್ಕೊಂಡಿದ್ದೀನಿ. ದೆವ್ವ ಇದ್ದೇ ಇದೆ ಅನ್ನೋದು ಇವನ್ ವಾದ. ಹೆಸರು ಯುವರಾಜ, ಸ್ವಲ್ಪ ತಿಕ್ಕಲ್ ರಾಜ, ಜೊತೆಗೆ ಶೇಖ್ ರಾಜ. ಲವ್ ಮಚ, ಈ ದೆವ್ವ ಆತ್ಮಗಳ ಬಗ್ಗೆ ಏನಂತೀಯ? ಯಾವ್ದೋ ದೆವ್ವ, ಯಾವ್ದೋ ಆತ್ಮ. ರಾತ್ರಿ ಎಲ್ಲ ಬೇಕಾದ್ರೆ ಸ್ಮಶಾನದಲ್ಲಿ ಹೆಣ್ಣು ಜೊತೆ ಮಲಗ್ತೀನಿ. ಅವ್ನಜ್ಜಿ ದೆವ್ವ ಇಲ್ಲ ಅನ್ನೋದು ಇವನ್ ವಾದ. ಇವನು ರಾಕಿ, 6 ಕೊಟ್ರೆ ಜಯಮ್ಮನ್ ಕಡೆ, 3 ಕೊಟ್ರೆ ಸಿದ್ದಪ್ಪನ್ ಕಡೆ. ದೆವ್ವ ಒಂದ್ಸಲ ನೋಡಿದೀನಿ ಅಂತಾನೆ, ಇನ್ನೊಂದ್ಸಲ ನೋಡಿಲ್ಲ ಅಂತಾನೆ. ಆದ್ರೆ ಮನ್ಸು ಮಗು ತರ. ಇವನ್ ಬಾಯಲ್ಲಿ ಕ್ಯಾಂಡಿ ಇಟ್ರು ಚೀಪಕ್ ಬರಲ್ಲ. ಟೋಟಲ್ ಆಗಿ ಇವನ್ಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಇದು ನನ್ ಟೀಮ್. ಇವಾಗ ಏನ್ ಮಾಡ್ಬೇಕೋ ಹೇಳು. ಇವ್ರನ್ನೆಲ್ಲ ಕಟ್ಕೊಂಡು ನಾನು ಏನ್ ಪ್ರಾಜೆಕ್ಟ್ ಮಾಡ್ತೀನೋ ಏನೋ. ಸರಿ, ಇವ್ರನ್ನೆಲ್ಲ ಕರ್ಸು. ಎಲ್ಲಾರ್ಗೂ ಆಲ್ರೆಡಿ ವಿಷಯ ಗೊತ್ತಾಗಿದೆ. ಸೀರಿಯಸ್ ಆಗಿ ನಾನು ಹೇಳೋದನ್ನ ಕೇಳಿ. ಈ ನನ್ನ ರಿಸರ್ಚ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಇದುವರೆಗೂ ಯಾರು ಮಾಡದೇ ಇರೋ ಕೆಲಸನ ನಾವು ಮಾಡಕ್ ಹೊರಟಿದೀವಿ. ಇದರಿಂದ ಯಾರ್ಯಾರಿಗೆ ಏನೇನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ ಆತ್ಮ, ದೆವ್ವ ಅನ್ನೋದು ಇದೆಯೋ ಅಥವಾ ಇಲ್ವೋ, ಇದಕ್ಕೆ ನಾವು ಕನ್ಕ್ಲೂಷನ್ ಕೊಡ್ಲೇಬೇಕು. ಇನ್ ಮುಂದೆ ಈ ಪ್ರಪಂಚದಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆನೆ ಮಾಡಬಾರ್ದು. ಚರ್ಚೆ ಮಾಡಕ್ಕಿದ್ರೆ ತಾನೇ ಆತ್ಮ ದೆವ್ವ ಏನು ಇಲ್ಲ. ಹೌದು ಮಗ, ನೀನ್ ಹೇಳಿದ್ ಕರೆಕ್ಟ್. ಆತ್ಮ ದೇವ ಯಾವುದೂ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಕಣ್ರೋ. ನಾನು ಹೇಳಿ ಹೇಳಿ ಸಾಕಾಯ್ತು. ಅವ್ರ ಟೈಮ್ ವೇಸ್ಟ್ ಮಾಡೋದು ಅಲ್ಲದೆ ನಮ್ಮ ಟೈಮ್ನು ವೇಸ್ಟ್ ಮಾಡ್ತಿದ್ದಾರೆ. ಸಾಕ್ ನಿಲ್ಸ್ರು. ಕಣ್ಣಾರೆ ನೋಡ್ದವನು ನಾನು ಇಲ್ಲೇ ನಿಂತಿದ್ದೀನಿ, ನೀವೆಂಗ್ರೋ ಇಲ್ಲ ಅಂತೀರಾ? ಎಲ್ ನೋಡ್ದೆ ಅಂತ ಹೇಳೋ, ನಾವು ತಿರ್ಗಾ ಹೋಗಿ ನೋಡೋಣ. ನೀನು ನೋಡಿದೀನಿ ಅಂತೀಯ, ನೀನು ನೋಡಿಲ್ಲ ಅಂತೀಯ. ನಮ್ಮಲ್ಲಿ ಯಾಕೆ ಕಿತ್ತಾಟ? ನಾವಿಲ್ ಸೇರಿರೋದು ಆತ್ಮ ಇದೆಯೋ ಇಲ್ವೋ ಅಂತ ಪ್ರೂವ್ ಮಾಡಕ್ಕೆ. ವಾದ ಮಾಡಿದ್ ಸಾಕು. ಇನ್ ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಣ. ಮೇಡಮ್, ಡಾಕ್ಟರ್ ಕರೀತಾ ಇದ್ದಾರೆ, ಬನ್ನಿ. ಹಲೋ
ಏನಾಗಿದೆ ನಿಮಗೆ? ಏನೂ ಇಲ್ಲ. Dictator, fighter, because I'm the scientist of India. Scientist like Mahatma Gandhi ji, Subhash Chandra Bose, Bhagat Singh. Hey, India is India. India is a multicolor people living nation. Every state has a different flag because this is India. Hey, Ganga, Tunga, Yamuna, Kaveri, Bhadra, all are in India. We will fight in India because this is India. ಡಾಕ್ಟ್ರೆ, ನನ್ನ ಮಗ ಸರಿ ಹೋಗ್ತಾನ ಡಾಕ್ಟ್ರೆ? ಅವನಿಗೇನು ಆಗಿಲ್ಲಮ್ಮ, ಚೆನ್ನಾಗಿದ್ದಾನೆ. ನಥಿಂಗ್ ಟು ವರಿ, ಈಸ್ ಆಲ್ ರೈಟ್. ಓಕೆ, ನೀವೇನು ಹೆದರ್ಕೋಬೇಡಿ ಅಮ್ಮ. ಇವನಿಗೆ ಇದಕ್ಕಿಂತ ಮುಂಚೆ ಈ ರೀತಿ ಏನಾದರೂ ಆಗಿತ್ತಮ್ಮ? ಅಯ್ಯೋ, ಅದ್ ಯಾಕೆ ಕೇಳ್ತೀರಾ ಡಾಕ್ಟ್ರೆ? ಇವನ್ಗೊಬ್ಬ ಪ್ರಾಣ ಸ್ನೇಹಿತ ಇದ್ದ, ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟ. ಮೊನ್ನೆ ಅವನ್ ತಿಥಿ ಕಾರ್ಯ ಇತ್ತು. ಎಷ್ಟು ಹೇಳ್ದೆ, ಬೇಡ ಮಗನೇ ತಿಥಿ ಊಟ ಮಾಡ್ಬೇಡ, ತಿಥಿಗೆ ಹೋಗಿ ಬಂದ್ಬಿಡು ಅಂತ. ಎಲ್ ಕೇಳ್ದ ನನ್ ಮಾತು? ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ ಡಾಕ್ಟ್ರೆ. ಆವಾಗಿಂದ ದೆವ್ವ ಮಾಡ್ಕೊಂಡು ದೆವ್ವ ತರ ಆಡ್ತಾ ಇದ್ರಿ ಡಾಕ್ಟ್ರೆ. ಯಾಕೆ ಕೇಳ್ತೀರಾ? ಹೆತ್ತವ್ರ ಸಂಕಟ. ಯಾರಮ್ಮ ಹೇಳಿದ್ ನಿಮ್ಗೆ ತಿಥಿ ಊಟ ತಿಂದ್ರೆ ದೆವ್ವ ಮೆಟ್ಕೊಳ್ಳುತ್ತೆ ಅಂತ? ನಿಮ್ ಕಲ್ಪನೆ, ನಿಮ್ ಭಾವನೆಗಳು ಅದೆಲ್ಲ. ಹೊಟ್ಟೆಗೆ ಬೇಕಾಗಿರೋದು ಊಟ. ತಿಥಿ ಊಟ ಆದ್ರೇನು, ಹಬ್ಬದ ಊಟ ಆದ್ರೇನು? ಆ ಥರ ತಿಥಿ ಊಟ ತಿಂದ್ರೆ ದೆವ್ವ ಮೆಟ್ಕೊಳ್ಳುತ್ತೆ ಅನ್ನೋಂಗಿದ್ದಿದ್ರೆ ಇವತ್ತು ಈ ಪ್ರಪಂಚದಲ್ಲಿ ಎಷ್ಟೋ ಜನ ನಿಮ್ಮ ಮಗನ ಥರ ಆಗ್ಬೇಕಿತ್ತು. ಪ್ರಪಂಚದಲ್ಲಿ ಯಾರಿಗೇನಾಗಿರುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನನ್ನ ಮಗನ ಗತಿ ಹಿಂಗಾಗಿದೆ. ನನ್ಗೆ ಯಾಕೋ ಇವನು ನೋಡಿದ್ರೆ ನಿಜೋಲು ದೆವ್ವ ಮಾಡ್ಕೊಂಡಿದೆ ಅನ್ಸುತ್ತೆ. ಇವನನ್ನ ಇಲ್ಲೇ ಕರ್ಕೊಂಬರಕ್ ಹೋದ್ರಿ. ಅದೇ ಯಾರಾದ್ರೂ ಮಂತ್ರಾವಧಿ ಅಂತ ಕರ್ಕೊಂಡೋಗಿದ್ರೆ ಇಷ್ಟೊತ್ತಿ ದೆವ್ವನ ಓಡಿಸ್ಬಿಡ್ತಿದ್ರು. ಹೌದು ಮಗ, ನೀನ್ ಹೇಳ್ತಾ ಇರೋ ನಿಜ ಅನ್ಸ್ತಾ ಇದೆ. ಎಲ್ಲ ಕಡೆ ತೋರಿಸಿದ ಮೇಲೆ ನಾವು ಇಲ್ಲಿ ಬಂದಿರೋದು. ಸುಮ್ಮನೆ ಇರ್ರೋ, ಅವ್ರು ಮೊದಲೇ ಎದುರುಕೊಂಡಿದ್ದಾರೆ. ನೀವು ಬೇರೆ ಇನ್ನೂ ಎದುರಿಸ್ತಿದ್ದೀರಾ. ಇಲ್ಲದೆ ಇರೋದನ್ನೆಲ್ಲ ಹೇಳಿ ಅವ್ರ ತಲೆ ಕೆಡಿಸ್ಬೇಡಿ. ಡಾಕ್ಟರ್ ಅವ್ರ ಬಗ್ಗೆ ಸ್ಟಡಿ ಮಾಡಿ ಡಿಸಿಷನ್ ಕೊಡೋವರೆಗೂ ನಾವೇನು ಡಿಸೈಡ್ ಮಾಡೋದು ಬೇಡ. ಆ ತಾಯ್ತ ತೆಗೆದು ಇವ್ರು ಕೇಳ್ಕೊಟ್ಬಿಡಿ. ಅಯ್ಯೋ, ಅದನ್ನ ಯಾಕಪ್ಪ ತೆಗಿತೀಯ? ಇನ್ನೂ ಜಾಸ್ತಿ ದೆವ್ವ ಬಿಟ್ಕೊಂಡು ಏನಾರ ಆಗುತ್ತೆ. ಬೇಡಪ್ಪ. ಯಾವಾಗ ಬರ್ಬೇಕು ಡಾಕ್ಟ್ರೆ? ನೋಡಿಮ್ಮ, ನಾನು ಹೇಳಿ ಕಳಿಸ್ದಾಗ ಬನ್ನಿ. ಏನಮ್ಮ ಮಗಳೇ, ಎಲ್ಲಿವರೆಗೂ ಬಂತು ನಿನ್ ಪ್ರಾಜೆಕ್ಟು? ಖಂಡಿತವಾಗ್ಲೂ ಆತ್ಮ ಇದೆಯಂತೋ ಇಲ್ವಂತೋ? ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದೀವಿ ಪಾಪ. ಎಷ್ಟು ಹುಡುಕಿದ್ರು ಸರಿಯಾಗಿ ಉತ್ತರನೇ ಸಿಗ್ತಿಲ್ಲ ನಮ್ಗೆ. ಉತ್ತರ ಸಿಗಕ್ಕೆ ಅದಿದ್ರೆ ತಾನೆ. ಸುಮ್ನೆ ಹುಚ್ಚಿ ತರ ಅಲಿತಾ ಇದ್ದಾಳೆ. ನೀವೇ ಹೇಳಿ ಅಂಕಲ್, ಆತ್ಮ ಇದೆಯೋ ಇಲ್ವೋ? ದೆವ್ವ ಆತ್ಮ ಇದೆಯೋ ಇಲ್ವೋ ಅನ್ನೋದು ನಿಗೂಢವಾಗಿ ಉಳಿದಿರುವಂತಹ ಪ್ರಶ್ನೆ. ಅದಕ್ಕೆ ಅಲ್ವಾ ಪಾಪ ಈ ಪ್ರಶ್ನೆಗೆ ಉತ್ತರ ನಾವೆಲ್ಲರೂ ಹುಡ್ಕೊಂಡು ಹೊರಟಿರೋದು. ದೇವ್ರು ಒಳ್ಳೇದು ಮಾಡಲಿ ಮಗಳೇ. ನಿನ್ನಿಂದಾದ್ರೂ ಜನಕ್ಕೆ ಈ ಪ್ರಶ್ನೆಗೆ ಉತ್ತರ ಸಿಗಲಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಅನ್ಯಾಯ ಕಂಡಾಗ ಸಿಡಿದೆದ್ದು ನಿಂತಂತೆ, ಅಪರಾಧಿ ಯಾರೆಂದು ಹುಡುಕಾಡಿ ಹೋದಂತೆ ಹೋರಾಡುವ ಬಾ ಗೆಳತಿ. ಏಯ್, ನಮ್ ಬಾಸ್ ಸಾಂಗ್ ಆಡ್ತಾ ಇದೀನಿ, ಜೋಶಲ್ಲಿ ಇರೋದ್ ಬಿಟ್ಟು ಏನೇ ಮಾಡ್ತಿದ್ಯಾ? ಅಯ್ಯೋ, ನಂಗೆ ತಲೆ ಕೆಟ್ಟ ಹೋಗ್ತಾ ಇದೆ. ಎಷ್ಟು ಸ್ಟಡಿ ಮಾಡಿದ್ರು ಎಲ್ಲೂ ಕರೆಕ್ಟಾಗಿ ಆನ್ಸರ್ ಸಿಗ್ತಿಲ್ಲ. ಯಾರೂ ಕರೆಕ್ಟಾಗಿ ಹೇಳ್ತಿಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಪಪ್ಪ ಸಪೋರ್ಟ್ ಮಾಡ್ತಿದಾರಲ್ಲ, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನಿಮ್ಮ ಅಪ್ಪಂಗೂ ಬುದ್ಧಿ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳಿಗೆ ಮದ್ವೆ ಮಾಡೋದ್ ಬಿಟ್ಟು ಇಲ್ದೇ ಇರೋದನ್ನ ಹೇಳಿ ನಿನ್ ತಲೆ ತುಂಬಿಸ್ತಾ ಇದ್ದಾರೆ. ಏನ್ ಸೈಕಾಲಜಿ ಡಾಕ್ಟರ್ಗಳ, ನಿಮ್ ತಲೆನೇ ಸರಿ ಇರಲ್ಲ, ಬೇರೆಯವ್ರ ತಲೆ ಅದೇನ್ ಸರಿ ಮಾಡ್ತಿರೋ? ನೀನ್ ಏನೇ ಹೇಳಿದ್ರು ನಾನ್ ಅನ್ಕೊಂಡಿರೋದ್ ಸಾಧ್ಸೋವರೆಗೂ ನಾನ್ ಬಿಡಲ್ಲ. ನನಗ್ ಗೊತ್ತು ಕಣೆ, ನೀನ್ ನನ್ನ ಬಿಟ್ರು ಅದನ್ ಬಿಡಲ್ಲ ಅಂತ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೋ. ಇನ್ಮೇಲೆ ಜೀವನದಲ್ಲಿ ಉದ್ಧಾರ ಆಗ್ತೀಯಾ? ಇವಾಗ ಏನು ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿರೋರು ಯಾರಾದ್ರೂ ನಿನಗೆ ಗೊತ್ತಾ ಇಲ್ವಾ? ನನ್ ತಾಯಿ ಕರೆಸ್ತೀನಿ ಬಿಡಮ್ಮ. ಹೆಸರು ಅನಿಲ್ ಬಿದ,
ನಮ್ಮ ಚಾನಲ್ನಲ್ಲೇ ಕೆಲಸ ಮಾಡ್ತಾ ಇರೋದು. ಆತ್ಮಗಳ ಬಗ್ಗೆ ತುಂಬಾ ತಿಳ್ಕೊಂಡಿರೋಂಥ ವ್ಯಕ್ತಿ. ಇವ್ನು ನಮ್ಮ ಜೊತೆ ಸೇರಿದ್ರೆ ನಾವು ಅಂದ್ಕೊಂಡಿರೋದನ್ನ ಸಾಧಿಸ್ಬೋದು. ಆತ್ಮಗಳು ಖಂಡಿತವಾಗಿಯೂ ಇದೆ. ಹಾಗಾದ್ರೆ ನೀವು ಆತ್ಮಗಳನ್ನ ನಂಬ್ತೀರಾ? ನಾನು ನೋಡ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಸರಿಯಾಗಿ ಯಾರು ಸಾಥ್ ಕೊಡ್ಲಿಲ್ಲ. ಸಾಥ್ ಕೊಡಕ್ಕೆ ನಾವ್ ಎಲ್ಲಾರು ಸೇರಿದೀವಲ್ಲ ಸರ್. ಸೊ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ನಿಮ್ಮ ಟೀಮ್ ಒಳಗಡೆ ಜಾಯ್ನ್ ಆಗ್ತಿರೋದ್ರಿಂದ ಈ ಸಲ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇವಾಗ ನೆಕ್ಸ್ಟ್ ಪ್ಲಾನ್ ಏನು ಮಗ? ಈಗ ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಸೊ ನಾಳೆ ಬೆಳಗ್ಗೆ ಆತ್ಮಗಳ ಹತ್ರ ಮಾತಾಡೋ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ, ನಾವೆಲ್ಲ ಆತ್ಮಗಳ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಈ ಆತ್ಮ ಅನ್ನೋದು ಇದೆಯೋ ಅಥವಾ ಇಲ್ವೋ ಇದ್ರ ಬಗ್ಗೆ ತುಂಬಾ ಜನರ ಜೊತೆ ಡಿಸ್ಕಷನ್ ಕೂಡ ಮಾಡಿದೀವಿ. ನಮ್ಮಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಗುರುಜಿ. ಈ ವಿಷಯದ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರ ಆದ್ರೂ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನ್ಕೊಂಡ್ ಬಂದಿದೀವಿ. ವೆರಿ ಗುಡ್ ಕ್ವಶನ್. ನಿಮ್ಮ ಧೈರ್ಯಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಯಾರೂ ಈ ಥರ ದೊಡ್ಡ ಕೆಲಸಕ್ಕೆ ಕೈ ಹಾಕಲ್ಲ. ಆತ್ಮ ಅನ್ನೋದು ಖಂಡಿತವಾಗ್ಲೂ ಇದೆ. ನಮ್ಮ ದೇಹನ ಕಂಟ್ರೋಲ್ ಮಾಡೋದೇ ಆ ಆತ್ಮ. ನಾವು ಬದುಕಿದ್ದಾಗ ನಮಗೇನಾದ್ರೂ ಆಸೆ ಇದ್ದು ಆ ಆಸೆ ನೆರವೇರ್ಲಿಲ್ಲ ಅಂದ್ರೆ ನಾವು ಸತ್ತ ಮೇಲೆ ನಮ್ಮ ಆತ್ಮ ಜೀವಂತ ಪಿಶಾಚಿಯಾಗಿ ಅಲಿತಾ ಇರುತ್ತೆ. ಇದಕ್ಕೆ ತುಂಬಾ ಉದಾಹರಣೆಗಳು ನನ್ನ ಹತ್ರ ಇದೆ. ಯಾಕೆಂದ್ರೆ ತುಂಬಾ ಆತ್ಮಗಳಿಗೆ ಪುನರ್ಜನ್ಮ ಕೊಡ್ಸಿದ್ದೀನಿ, ಮುಕ್ತಿ ಕೊಡ್ಸಿದ್ದೀನಿ. ಇವತ್ತೂ ಎಷ್ಟೋ ಆತ್ಮಗಳಿಗೆ ನನ್ನಿಂದ ತೃಪ್ತಿ ಸಿಕ್ಕಿದೆ. ಹಾಗಾದ್ರೆ ಆತ್ಮಗಳೇ ಬೇರೆ, ಪ್ರೇತಾತ್ಮಗಳೇ ಬೇರೆನಾ ಗುರುಜಿ? ಖಂಡಿತವಾಗ್ಲೂ ಆತ್ಮನೇ ಬೇರೆ, ಪ್ರೇತಾತ್ಮನೇ ಬೇರೆ. ನಮ್ಮ ದೇಹದಲ್ಲಿದ್ದಾಗ ಅದು ಆತ್ಮ ಆಗಿರುತ್ತೆ. ಆಸೆ ಇದ್ದು ಆಸೆ ಈಡೇರ್ದನೆ ಸತ್ತಾಗ ಅದು ಪ್ರೇತಾತ್ಮ ಆಗ್ಬಿಡುತ್ತೆ. ಪ್ರೇತಾತ್ಮ ಅಂದ್ರೆ ದೆವ್ವ ಅಲ್ವಾ ಗುರುಜಿ? ಹೌದು, ನೀವದನ್ನ ದೆವ್ವ, ಭೂತ, ಪಿಶಾಚಿ ಅಂತೀರ. ನಾವದನ್ನ ಪ್ರೇತಾತ್ಮ ಅಂತೀವಿ. ಗುರೂಜಿ, ಹಾಗಾದ್ರೆ ನೀವು ಪ್ರೇತಾತ್ಮಗಳನ್ನ ನೋಡಿದೀರಾ? ಅಬ್ಸಲ್ಯೂಟ್ಲಿ, ಖಂಡಿತವಾಗ್ಲೂ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಆತ್ಮಕ್ಕೆ ಮುಕ್ತಿ ಕೂಡ ಕೊಡ್ಸಿದ್ದೀನಿ. ಗುರುಜಿ, ಪ್ರೇತಾತ್ಮಗಳನ್ನ ತೋರಿಸ್ತೀರಾ? ನಾವೆಲ್ಲ ನೋಡ್ಬೇಕು ಅಂತಿದ್ದೀವಿ. ನೋಡಿ, ಪ್ರೇತಾತ್ಮನ ನೀವು ನೋಡುವಂಥದ್ದು ಅಲ್ಲ, ಮಾತಾಡ್ಸುವಂಥದ್ದು ಅಲ್ಲ. ಅದನ್ನೆಲ್ಲ ಮಾಡ್ಬೇಕಂದ್ರೆ ಅದರದೇ ಆದಂತಹ ಶಕ್ತಿ ಪಡಿಬೇಕು. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಆತ್ಮ, ಪ್ರೇತಾತ್ಮ ಅನ್ನೋದು ಇದೆ. ಇದೆ ಇದೆ ಇದೆ. ಅವನಜ್ಜಿ ಎಲ್ಲಿದೆ ಅಂತ ಹೇಳಿ ಹೋಗಿ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀನಿ. ಯೋ, ಅದೆಲ್ಲಿದೆ ಅಂತ ಹೇಳಯ್ಯ, ಹೋಗ್ತೀವಿ. ಹಾಗೆಲ್ಲ ಮಾತಾಡಬಾರ್ದು ಕಂದ. ಇವ್ರನ್ನೇಗಾದ್ರೂ ಮಾಡಿ ಇಲ್ಲಿಂದ ತೊಲಗಿಸ್ಬೇಕಲ್ಲ. ನಿಮ್ಗೆಲ್ಲ ಆಸಕ್ತಿ ಇದ್ರೆ, ಧೈರ್ಯ ಇದ್ರೆ, ನೋಡ್ಲೇಬೇಕು ಅನ್ನೋ ಹಠ ಇದ್ರೆ ನಾನು ಹೇಳಿ ಕಳಿಸಿದಾಗ ಬನ್ನಿ. ಈ ದೀಪದ ಬೆಳಕಿಲ್ದೆ ನನ್ಗಂತೂ ಇರಕ್ಕಾಗಲ್ಲ. ಈ ದೀಪದ ಬೆಳಕಲ್ಲಿ ಏನೋ ಶಕ್ತಿ ಇದೆ. ಎಲ್ಲೂ ಸರಿಯಾಗಿ ಉತ್ತರನೇ ಸಿಗ್ತಿಲ್ವಲ್ಲ. ಈ ದೆವ್ವ ನೋಡಿರೋರು ನಮ್ಗೆ ಯಾರು ಸಿಕ್ಕೇ ಇಲ್ಲ ಅನ್ಸುತ್ತೆ. ಹೌದೌದು, ಇರ್ಬೋದು. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ. ನಿಜವಾಗ್ಲೂ ದೆವ್ವ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಏನು, ನಿಜವಾಗ್ಲೂ ದೆವ್ವ ಇರೋ ಪ್ಲೇಸ್ ಇದೆಯಾ? ಎಲ್ಲಿದೆ ಅದು? ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಏನು, ನಾವು ದೆವ್ವೇರೋ ಪ್ಲೇಸ್ಗೆ ಹೋಗ್ತಿದೀವ? ನನಗೆ ಇಂಪಾರ್ಟೆಂಟ್ ಕೆಲಸ ಇದೆಯಪ್ಪ, ನನಗೆ ಬರಕ್ಕಾಗಲ್ಲ. ಹೌದೌದು, ನನಗೂ ಇಂಪಾರ್ಟೆಂಟ್ ಕೆಲಸ ಇದೆ ಕಣ್ರು. ಏಯ್ ಪುಕ್ಕುಲ್ ನನ್ನ ಮಕ್ಕಳ, ಹಂಗೆ ಭಯ ಅಂತ ಹೇಳಿ ಅದನ್ನ ಬಿಟ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಯಾಕೆ ಡವ್ ಮಾಡ್ತೀರಾ? ಕತೆಗಳು ಹೇಳಂಗಿಲ್ಲ, ಎಲ್ಲರೂ ಬರಬೇಕು ಅಷ್ಟೇ. ಈಗ ರೈಟ್ ಹೇಳ್ರಿ. ಮತ್ತೆ ನೀನ್ ಬರಲ್ವಾ? ನನ್ಗೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ನೀವು ನೀನ್ ಲುಕ್ ಕೊಡ್ತಾ ಇರೋದು ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಟ್ರು ಬರ್ದಿರೋ ಡೈಲಾಗ್ಗಳು ನೆನಪಾಗ್ತಿದೆಯಲ್ಲ. ಕೂದಲುಗಳು, ಕೆನ್ನೆಗಳು, ರೆಪ್ಪೆಗಳು, ಕಿವಿಗಳು, ಹಿಯರಿಂಗ್ಗಳು, ಕಣ್ಣುಗಳು, ತುಟಿಗಳು, ತುಟಿ ಮೇಲಿರುವಂತಹ ಲಿಪ್ಸ್ಟಿಕ್ಗಳು, ಈ ಎಲ್ಲ ಸೌಂದರ್ಯಗಳನ್ನ ನಮ್ಗೆ ಅಂತ ಕೊಟ್ರೆ ಯಾಕೋ ನನ್ಗೆ ಎನರ್ಜಿ ಕಮ್ಮಿ ಆಗಿದೆ. ವಿಟಮಿನ್ ಕೆ ಏನಾದ್ರೂ ಕೊಟ್ರೆ. ಸಡನ್ ಆಗಿ ನೀವು ಹೆಣ್ಮಕ್ಳು ಹೀಗೆಲ್ಲ ಡೈರೆಕ್ಟ್ ಆಗಿ ಕೇಳ್ಬಿಟ್ರೆ ನಮ್ ಗಂಡೈಕ್ಳು ಜೀವನ ಯಾವ ಪರಿಸ್ಥಿತಿಗೆ ಹಾಳಾಗ್ಬೇಡ. ಅಲ್ಲ, ಹೆಂಗೆ ನೀವು ಹುಡುಗಿರ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು? ನೋಡು, ಈ ಆತ್ಮ ಇದೆಯೋ ಇಲ್ವೋ ಅದಕ್ಕೆ ಉತ್ತರ ಸಿಗ್ಬೋದು. ಆದ್ರೆ ಹೆಣ್ಮಕ್ಳ ಮನ್ಸಲ್ಲಿ ಏನಿದೆ ಅಂತ ಯಾವತ್ತೂ ಉತ್ತರ ಸಿಗಲ್ಲ. ಇವಾಗ ಕೊಡ್ತೀಯೋ ಕೊಡಲ್ವೋ?
ನೀನಿಷ್ಟು ಕೇಳಿದ್ಮೇಲೂ ಕೊಡ್ಲಿಲ್ಲ ಅಂದ್ರೆ ನಮ್ ಗಂಡಸರ ಜಾತಿಗೆ ಅವಮಾನ. ದರ್ಗಾ ಯಾವ ದರ್ಗಾ ಸರ್ ಇದು? ಹಜರತ್ ತೌಕಲ್ ಸೈಯದ್ ಮೊಹಮ್ಮದ್ ಅಬೂಬಕರ್ ಮದಾನಿ ಅಂತ ಒಂದು ಶಕ್ತಿ ಪವಿತ್ರ ಪವಾಡಗಳು ನಡೆಯುವಂಥ ದರ್ಗಾ ಇದು. ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನಿನ್ನೆ ಹೇಳಿದ್ನಲ್ಲ, ದೆವ್ವಗಳಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ದೆವ್ವಗಳಿರೋ ಜಾಗ ಇದೇನಾ ಸರ್? ನಾನು ನಿನ್ನೆನೆ ಬರಲ್ಲ ಅಂತ ಹೇಳಿದೆ, ಆದ್ರೂ ಕರ್ಕೊಂಡ್ ಬಂದಿದ್ದೀರಾ. ಇದಕ್ ಮೇಲೆ ನಾನೊಳಗ್ ಬರಲ್ಲ. ಹೌದೌದು, ನಾನು ಒಳಗ್ ಬರಲ್ಲ. ಮಾತಾಡಿದ್ ಸಾಕು, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಎಲ್ರು ಬನ್ನಿ ಹೋಗೋಣ. ನೀವ್ ಯಾರ್ ಏನ್ ಹೇಳಿದ್ರು ಅಷ್ಟೇನೆ, ನಾನಂತೂ ಬರಲ್ಲ ಬರಲ್ಲ ಬರಲ್ಲ. ಹೇಯ್, ಅಲ್ಲಿ ಅಲ್ಲ ಇದ್ದಾರೆ, ನೀನ್ ಯಾಕೋ ಬರಲ್ಲ ಅಂತ್ಯಾ? ಬಾರೋ. ಯಾರು ಬರ್ಲಿ ಬಿಡ್ಲಿ, ನನಗಂತೂ ದೆವ್ವ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ. ಬಾರೋ ಬಾ. ಹೌದೌದು, ನನಗೂ ದೆವ್ವ ನೋಡ್ಬೇಕಂತ ಆಸೆ ಆಗ್ತಿದೆ. ಬಾರೋ ಹೋಗೋಣ. బారో ಬರ್ಲ ಕಣೋ. ಏನು ಆಗಲ್ಲ. నాకు కొంచెం తిక్కుంది కానీ దానికి లెక్కుంది. నా తిక్కేటో చూపిస్తా, అందరి లెక్కలు తేలుస్తా. అమ్మా ನೋಡಿದ್ರಾ ದೆವ್ವಾಗ ಹೆಂಗ್ ಹೊಡೆದೋಡಿಸ್ದೆ ನಾನು. ಇದೊಂದೇ ದೆವ್ವ ಅಲ್ಲ, ಒಳಗಡೆ ಇನ್ನೂ ಇದಾವೆ. ಬನ್ನಿ. ಏನ್ ಮಗ, ಸಾಹೇಬ್ರ ಕೈಲಿ ಹೊಗೆ ಹಾಕ್ಸ ಕರ್ಕೊಂಬಂದಂಗಿದೆ. ಬಾಬಾ, ಯಾವ ದೇವ ಬಂದಿರೋದು ಇವ್ನ ಮೇಲೆ? ನಾನ್ ಕೂಡ ಜೈಮೂನ್ ಮಗ. ನನ್ನ ಹತ್ರ 2 ರೂಪಾಯಿ 2 ಟೊಮೊಟೊ. ಬಾಬಾ, ಹಜರತ್ ಬಾಬಾಗಳಲ್ಲಿ ನಮಾಜ್ ಕರ್ ರಹಾ ಹೈ. 10 ನಿಮಿಷ ನಿಮ್ದಿಗೆ ವೆಯ್ಟ್ ಮಾಡಿ ಬರ್ತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಮಾತಾಡ್ಬೋದಾ? ನಾವು ಆತ್ಮಗಳ ಬಗ್ಗೆ ಒಂದ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಈ ಆತ್ಮ ಅನ್ನೋದು ಇದೆಯೋ ಇಲ್ವೋ ಅಂತ ತುಂಬಾ ಜನರ ಹತ್ರ ಕೇಳಿದೀವಿ ಬಾಬಾ. ಈ ಆತ್ಮ ಅನ್ನೋದು ಇದೆಯೋ ಇಲ್ವೋ, ನೀವಾದ್ರೂ ಹೇಳ್ತೀರಾ ಬಾಬಾ? ಅಚ್ಚಾ, ಇದೆ, ಖಂಡಿತವಾಗ್ಲೂ ಇದೆ. ಇದೆ ಇದೆ, ಎಲ್ಲಿದೆ? ಇದ್ರೆ ನಮ್ಗೇನಾದ್ರೂ ಪ್ರೂಫ್ ತೋರಿಸ್ತೀರಾ? देखो, ಇದು ಅಲ್ಲ ಆಲಯ. ನಿನ್ನಂಥ ದೇವಗಳಿಗೆ ಇರ್ರಹೀಂ ಇರ್ರಹಮಾನ್, ಇರ್ರಹಮಾನ್ ಇರ್ರಹೀಂ, ಇರ್ರಹೀಂ ಇರ್ರಹಮಾನ್. ಬಿಸ್ಮಿಲ್ಲಾಹಿರ್ ರಹಮಾನ್, ಬಿಸ್ಮಿಲ್ಲಾಹಿರ್ ರಹೀಂ, ಬಿಸ್ಮಿಲ್ಲಾಹಿರ್ ರಹಮಾನ್, ಬಿಸ್ಮಿಲ್ಲಾಹಿರ್ ರಹೀಂ, ಬಿಸ್ಮಿಲ್ಲಾಹಿರ್ ರಹಮಾನ್, ಬಿಸ್ಮಿಲ್ಲಾಹಿರ್ ರಹಮಾನ್, ಬಿಸ್ಮಿಲ್ಲಾಹಿರ್ ರಹೀಂ. ಗಾಡಿ ಕಾಣ್ತಾ ಜಾओ, ಗಾಡಿ ಕಾಫಿ ಸ್ಥಳದಲ್ಲಿ ನೋಡಬಹುದು. ಬಿಸ್ಮಿಲ್ಲಾಹಿರ್ ರಹೀಂ. ಏಯ್ ಬಿಡೋ, ಬಿಟ್ಟೋಗು, ಬಿಡೋ, ಬಿಟ್ಟೋಗು ಇವನ್ನ. ಬಿಡೋ, ಚಲ ಜಾओ. ಸೈತಾನ್ ಇದೆಯೋ ಇಲ್ವೋ ಅಂತ ನಮ್ದಕ್ಕೆ ಪ್ರೂಫ್ ಕೇಳಿದ್ರಿ ಅಲ್ವಾ? ದೇಖೋ ದೇಖೋ ಸೈತಾನ್ಕೋ. ರೀ ಸ್ವಾಮಿ, ಆ ಹುಚ್ಚುಂಗೆ ಹುಚ್ಚನಾಗಿ ಹೊಡೆದ್ರೆ ಎಂತವನಾದ್ರೂ ಕೂಡ ಮಾಡಲ್ಲ ಅನ್ನೋದನ್ನ ಮಾಡೇ ಮಾಡ್ತೀನಿ ಅಂತಾನೆ. ಅಂತದ್ರಲ್ಲಿ ಆ ಹುಚ್ಚುಂಗೆ ಆ ರೇಂಜಲ್ಲಿ ಹೊಡೆದ್ರೆ ನಾನು ದೆವ್ವ ಬಂದಿದ್ದೀನಿ ಹೋಗ್ತೀನಿ ಅಂತ ಹೇಳ್ದೇ ಇರ್ತಾನ? ಇದೆಲ್ಲ ಒಂದ್ ಪ್ರೂಫಾ? ನೀನು ದೇವ್ರನ್ನ ನಂಬ್ತ್ಯಾ? ನಂಬ್ತೀನಿ. ಹಂಗಾದ್ರೆ ಸೈತಾನು ಐತೆ ಅಂತ ನಂಬು. ನಾನ್ ನಂಬೇಕು ಅಂದ್ರೆ ಮನುಷ್ಯ ಸತ್ಮೇಲೆ ಅವನ ಆತ್ಮ ಹೇಗಿರುತ್ತೆ ಅಂತ ತೋರ್ಸಕ್ಕಾಗುತ್ತಾ? ನಾನ್ ತೋರಿಸ್ತೀನಿ ದೇವ್ರು ಹೆಂಗಿದ್ದಾನೆ ಅಂತ. ನೀನು ತೋರಿಸ್ತೀಯಾ? ನೀನು ದೇವ್ರು ಹೆಂಗಿದ್ದಾರೆ ಅಂತ ತೋರ್ಸಕ್ ಆಗಲ್ಲ ಅಲ್ಲ. ನಾನು ಹಂಗೆ ದೆವ್ವ ಹೆಂಗೈತೆ ಅಂತ ತೋರ್ಸಕ್ ಆಗಲ್ಲ. ನೀನು ಉಸಿರಾಡೋ ಗಾಳಿನ ತೋರ್ಸು, ನಿನ್ನ ಪ್ರಾಣನ ತೋರ್ಸು, ನಿನ್ನ ಹಸುವನ್ನ ತೋರ್ಸು.
ಹಂಗೆ ನಿನ್ ದೇಹಕ್ಕೆ ಆಗುವಂತ ನೋವನ್ನ ತೋರ್ಸಕ್ಕಾಗಲ್ಲ ಅಲ್ವಾ? ತೋರ್ಸಕ್ಕೆ ಆಗಲ್ಲ ತಾನೆ? ನಾನು ಹಂಗೆ ದೆವ್ವ ಹೆಂಗೈತೆ ಅಂತ ತೋರ್ಸಕ್ಕಾಗಲ್ಲ. ಇದೇ ಸೈತಾನು, ನಾನು ಹೇಳ್ತಾ ಇರೋದು ನಿಜ. ಸೈತಾನ್ ಹೇ, ಸೈತಾನ್ ಹೇ, ನನ್ನ ಮಾತನ್ನ ನಂಬು. ನಾವೇನೋ ಅನ್ಕೊಂಬಂದ್ವಿ, ಇಲ್ಲಿ ಏನೋ ಆಗೋಯ್ತಲ್ವಾ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ನಿನ್ನ ಹತ್ರ ಐಡಿಯಾನಾ? ಹೌದೌದು, ನನ್ನ ಹತ್ರನೇ. ಏನ್ ಐಡಿಯಾನು? ನನ್ನ ಫ್ರೆಂಡ್ ಮನೇಲಿ ಮೊನ್ನೆ ಯಾರೋ ಬುಡ್ಬುಡ್ಕೆವನ್ ಬಂದು ನಿಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿ ದೆವ್ವಗಳನ್ನ ಬಿಟ್ಟವ್ರೆ, ಆ ದೆವ್ವಗಳನ್ನ ನಾನು ಓಡಿಸ್ತೀನಿ ಅಂತ ಓಡಿಸಿದ್ರಂತೆ. ಅವ್ರನ್ನ ಮೀಟ್ ಆದ್ರೆ ನಮ್ಗೆ ದೆವ್ವಗಳನ್ನ ತೋರಿಸ್ಬೋದೋ ಏನೋ. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೆ ರಾಕಿ. ಇವ್ನು ಯಾರೋ ಬಾಬಾ ಏನೇನೋ ಹೇಳ್ತಾಳೆ ಕೆಡ್ಸವನೆ. ಇದನ್ನೂ ಒಂದು ಪ್ರಯತ್ನ ಮಾಡ್ಬಿಡೋಣ ಕಣೋ. ಅವನೇನು ಐಡಿಯಾ ಕೊಟ್ರು ಅಷ್ಟೇನೆ, ಇಲ್ಲಾಗಿದ್ದ ಕತೆನೆ ಅಲ್ಲೂ ಆಗೋದು. ಅಪಶಕನ ಸ್ವಾಮಿ, ಅಪಶಕುನ, ಮುಂದೆ ನಿಮ್ಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆ. ಇದು ನನ್ನ ಮಾತಲ್ಲ, ಬುಡುಬುಡಿಕೆ ಮಾತು, ಬುಡುಬುಡಿಕೆ ಮಾತು. ದೆವ್ವ ಆತ್ಮ ಇದೆಯೋ ಇಲ್ವೋ ಅಂತ ಹುಡ್ಕೊಂಡು ಹೋಗ್ತಿದ್ರ, ನೀವು ಹುಡ್ಕೊಂಡು ಹೋಗ್ತಿದ್ದೀರಾ. ಮುಂದೆ ನಿಮ್ಗೆ ದೊಡ್ಡ ಗಂಡಾಂತರ ಆಗುವಂತ ಶಕ್ತಿ ನಿಮ್ಮ ಹಿಂದೆ ಬೀಳುತ್ತೆ. ಹಾಲಕ್ಕಿ ನುಡಿತೈತೆ ಸ್ವಾಮಿ, ಹಾಲಕ್ಕಿ ನುಡಿತೈತೆ. ಹಾಲಕ್ಕಿ ನುಡಿಲಿ ಯಜಮಾನ್ರೆ, ನಾವು ನುಡಿಯೋದನ್ನ ಕೇಳ್ರಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ದೆವ್ವ ತೋರಿಸ್ತ್ಯಾ, ತೋರ್ಸಲ್ವಾ? ಈ ತರ ಆತ್ರ ಬೀಳೋದು ತಪ್ಪು ಸ್ವಾಮಿ, ತಪ್ಪು. ಇದು ನನ್ನ ಮಾತಲ್ಲ ಸ್ವಾಮಿ, ಆಲಕ್ಕಿ ಮಾತು, ಆಲಕ್ಕಿ ಮಾತು, ಸತ್ಯ ಸ್ವಾಮಿ, ಸತ್ಯ. ಸತ್ಯನೋ ಸುಳ್ಳು ಅನ್ನೋದನ್ನ ನಾವ್ ಹೇಳ್ಬೇಕು. ನೀನು ನಿನ್ ಬುಡ್ಬುಡ್ಕೆ, ನಿನ್ ಆಲಕ್ಕಿ ಅಲ್ಲ. ತಾಳ್ಮೆಯಿಂದ ಇದ್ರೆ ಮೋಸ್ಟ್ಲಿ ಈ ಸರಿ ನಾವು ದೆವ್ವ ನೋಡ್ಬೋದು ಅನ್ಸತ್ತೆ. ನೋಡಬಹುದು ಅಲ್ಲ ತಾಯಿ, ನೋಡೇ ನೋಡ್ತೀರಾ. ನೋಡಿ, ಎಲ್ಲರೂ ತುಂಬಾ ಕಷ್ಟ ಪಡ್ತೀರಾ. ಕಷ್ಟ ಪಡೋದಲ್ದೆ ಸ್ವಲ್ಪ ಯಾಮಾರಿದ್ರು ಯಮನ್ ಪಾದ ಸೇರ್ಕೋತೀರಾ ಸ್ವಾಮಿ, ಯಮನ್ ಪಾದ ಸೇರ್ಕೋತೀರಾ. ನೀವ್ ಹೇಳ್ತಿರೋದ್ ನೋಡಿದ್ರೆ ಮುಂದೆ ಒಂದಿನ ನಮ್ಮೆಲ್ಲರ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ. ಹೌದು ಸ್ವಾಮಿ, ಖಂಡಿತವಾಗ್ಲೂ ಗಂಡಾಂತರ ಇದೆ. ಗಂಡ್ಸಾಗಿ ಗಂಡಾಂತರಕ್ಕೆ ಎದುರ್ಕೊಂಡ್ರೆ ಹೆಂಗೆ ಸ್ವಾಮಿ? ನಿಮ್ಮಲ್ಲಿ ಕಳ್ಕಳಿಯಾಗಿ ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಗೊಂದು ದೆವ್ವ ತೋರಿಸಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ, ಪುಣ್ಯ ಕಟ್ಕೊಳ್ಳಿ. ಏಯ್, ಅವ್ರ ಪ್ರಾಣಕ್ಕೆ ತೊಂದರೆ ಅಂತಿದ್ದಾರೆ, ನೀವ್ಯಾರು ಸೀರಿಯಸ್ ತಗೊಳಲ್ವಾ? ಹಾಗೇನಾದ್ರೂ ಸತ್ರೆ ಫಸ್ಟು ನೀನೇ ಕಣ ಸಾಯೋದು. ಹಂಗೆಲ್ಲ ಅಪಶಕನದ ಮಾತಾಡಬಾರದು ಸ್ವಾಮಿ. ಮತ್ತೆ ನೀವು ಮಾತಾಡ್ತಾ ಇದ್ದೀರಾ? ಇದು ನನ್ನ ಮಾತಲ್ಲ ಸ್ವಾಮಿ, ಆಲಕ್ಕಿ ಮಾತು, ಸತ್ಯ ಸ್ವಾಮಿ, ಸತ್ಯ. ಸ್ವಾಮಿ, ನಾವು ದೆವ್ವ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಅದು ನೀವು ಮಾಡೋದಲ್ಲ ತಾಯಿ, ನಾವು ಮಾಡುವಂತದ್ದು. ಇದು ನನ್ನ ಒಬ್ಬನ ಕೈಯಲ್ಲಿ ಮಾಡುವಂತ ಕೆಲಸ ಅಲ್ಲ ತಾಯಿ. ದೆವ್ವಗಳನ್ನ, ಆತ್ಮಗಳನ್ನ ವಶೀಕರಣ ಮಾಡಿಕೊಳ್ಳುವಂತ ಮಂತ್ರವಾದಿಗಳನ್ನ ಕರೆಸಬೇಕು ಸ್ವಾಮಿ, ಕರೆಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಾವು ದೆವ್ವಗಳನ್ನ, ಆತ್ಮಗಳನ್ನ ವಶೀಕರಣ ಮಾಡಿಕೊಳ್ಳುವಂತ ಸಮಯದಲ್ಲಿ ನೀವ್ಯಾರು ಅರ್ಧದಲ್ಲಿ ಹೆದರ್ಕೊಂಡು ಹೋಗಬಾರದು, ಹೋಗಬಾರದು ಸ್ವಾಮಿ, ಹೋಗಬಾರದು. ಎಲ್ಲ ಕೆಲಸ ನಿನ್ನಿಂದಾನೇ ಹಾಳಾಗೋಯ್ತು. ಇಲ್ಲ ಆರಾಮ್ಸ ದೆವ್ವ ನೋಡ್ಬೋದಿತ್ತು. ಹೌದು ಕಣೋ, ನಾನು ನೋಡ್ತಿದ್ದೆ ಆರಾಮ್ಸಾಗಿ ದೆವ್ವನ. ದೆವ್ವನ? ನನ್ ಮಗ ನೀನ್ ನೋಡೋದ? ಎಲ್ಲಾರ್ಗಿಂತ ಮುಂಚೆ ಓಡೋದನೇ ನೀನು. ನಿನ್ನೆ ನಾವೆಲ್ಲ ಒಂದ್ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಆ ಬುಡ್ಬುಡ್ಕಿಯವನು ದೆವ್ವನ ತೋರಿಸ್ತಿದ್ನೋ ಏನೋ. ಈ ನಿಹಾಲಿಂದ ಎಲ್ಲ ಕೆಲಸ ಕೆಟ್ಟೋಯ್ತು. ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಾನ್ ನೋಡೋದ್ನ, ನನ್ನಿಂದ ನೀವ್ಯಾರು ದೆವ್ವ ನೋಡೋಕ್ಕಾಗಿಲ್ವಾ? ಹೌದು, ನಾನ್ ಧೈರ್ಯವಾಗಿ ಇದ್ದೆ. ಇವನಿದಾನಲ್ಲ, ಇವನ್ ಹೆದರ್ಕೊಳ್ಳೋದಲ್ದೆ ನನ್ನನ್ನು ಹೆದರ್ಸಿ ಓಡೋಗೋ ತರ ಮಾಡ್ದ. ಆಹಾ, ನಿಂತಿರೋದ್ ನೋಡು, ಈ ಪೋಸ್ಗೆ ಏನು ಕಮ್ಮಿ ಇಲ್ಲ. ನೀನು, ನಿನ್ ಫ್ರೆಂಡ್ಸು, ನಿಮ್ ಎಲ್ಲಾರನ್ನು ನಂಬ್ಕೊಂಡ್ರೆ ನಾವ್ ಅನ್ಕೊಂಡಿರೋದ್ ಸಾಧ್ದಂಗೇನೆ. ನಿಮ್ ಎಲ್ಲಾರ್ಗೂ ಒಂದ್ ದೊಡ್ಡ ನಮಸ್ಕಾರ. ಏನು ಸುಮ್ನೆ ಇದ್ರೆ ಬೇಜಾನ್ ಮಾತಾಡ್ತಾ ಇದ್ಯಾ? ನಾನ್ ಅವತ್ತೇ ಹೇಳಿಲ್ವಾ ನನ್ ಕೈಲಾಗಲ್ಲ ಅಂತ? ನೀನ್ ಮೆಂಟ್ಲಾಗೋದಲ್ದೆ ನಮ್ನೆಲ್ಲ ಮೆಂಟ್ಲು ಮಾಡ್ಬೇಕು ಅಂತಿದ್ಯಾ? ಇವೆಲ್ಲ ಏನು ಬೇಡ, ಸುಮ್ನೆ ನೆಮ್ಮದಿಯಾಗಿ
ಮದ್ವೆ ಆಗಿ ಜೀವನ ಮಾಡೋದ್ ಕಲಿ. ಹೌದು ಕಣೋ, ನಾನ್ ಮೆಂಟ್ಲೆ. ನಾನು ಇರೋದೇ ಹಿಂಗೆ. ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಹೇ ಸೈಲೆನ್ಸ್. ಹಲೋ. ಹಾಂ ಬಂದೆ ಈಗಲೇ ಬಂದೆ, ಬರ್ತೀನಿ. ಬಿಡಲ್ಲ. ಕಪಾಲಿನಿ ಘೋರ ಮೋದಿನಿ. ಯಾಕೆ ನೀವು ಆ ರೀತಿ ಬಿಹೇವ್ ಮಾಡ್ತಿದ್ರಿ? ನಿಜವಾಗ್ಲೂ ನಾಗವಲ್ಲಿ ಆತ್ಮ ನಿಮ್ಮ ಮೇಲೆ ಬಂದಿತ್ತಾ? ಎಷ್ಟು ದಿನದಿಂದ ನಾಗವಲ್ಲಿ ನಿಮ್ಮ ಮೇಲೆ ಬರ್ತಾ ಇದ್ದಾಳೆ? ಬೇಸಿಕಲಿ ನಾನು ಭರತನಾಟ್ಯಂ ಡ್ಯಾನ್ಸರು. ತುಂಬ ಕಡೆ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀನಿ. ಚಿಕ್ಕ ವಯಸ್ಸಿನಿಂದ ಭರತನಾಟ್ಯಂ ಅಂದರೆ ತುಂಬ ಇಷ್ಟ. ಈಗ ಒಂದು ದೊಡ್ಡ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದೆ. ಆಗ ನಾನು ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಆಪ್ತಮಿತ್ರ ಸಿನಿಮಾದ ರಾರಾ ಸಾಂಗ್ಗೆ ಪರ್ಫಾರ್ಮ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನ್ನಲ್ಲಿ ಏನೋ ಒಂದು ಬದಲಾವಣೆ ಶುರು ಆಯಿತು. ಕೆಲವೊಮ್ಮೆ ನನ್ನನ್ನು ನಾನೇ ಮರ್ತು ಹೋಗ್ತಿದ್ದೆ. ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಕಾಂಪಿಟೇಷನ್ ಇತ್ತು, ಡ್ಯಾನ್ಸ್ ರಿಹರ್ಸಲ್ ಮಾಡ್ತಾ ಇದ್ದೆ. ಬಟ್ ಏನಾಯ್ತು ಆಮೇಲೆ ಅನ್ನೋದು ನಂಗೇನು ಗೊತ್ತಾಗ್ಲೇ ಇಲ್ಲ. ಹಾಗಾದ್ರೆ ಆ ಸಾಂಗ್ ಹಾಕ್ತೀವಿ, ಇನ್ನೊಂದ್ಸತಿ ಡ್ಯಾನ್ಸ್ ಮಾಡಿ ತೋರಿಸ್ತೀರಾ? ಇಲ್ಲ ಇಲ್ಲ, ಇನ್ಯಾವತ್ತೂ ನಾನು ಆ ಸಾಂಗಿಗೆ ಡ್ಯಾನ್ಸ್ ಮಾಡೋದಿಲ್ಲ. ನಂಗಂತೂ ತುಂಬಾ ಭಯ ಆಗುತ್ತೆ. ಪ್ಲೀಸ್ ಒಂದ್ಸಲ ಡ್ಯಾನ್ಸ್ ಮಾಡ್ತೀರಾ ಪ್ಲೀಸ್? ಇಲ್ಲ ಅಂತ ಹೇಳ್ಬೇಡಿ. ನನ್ನ ಮಗಳಿಗೆ ತೊಂದರೆ ಕೊಡಬೇಡಿ, ನಮ್ಮನ್ನು ಬಿಟ್ಬಿಡಿ. ಏನ್ ಮ್ಯಾಟ್ರು? ನಮ್ಗೆ ಯಾರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಅದೇನ್ ವಿಷಯನೋ ಸರಿಯಾಗಿ ಹೇಳಿ. ಆ ನಾಗವಲ್ಲಿ ಡಾನ್ಸು, ಆ ರಾರಾ ಸಾಂಗು, ಏನಿದೆಲ್ಲ? ಆ ಸಾಂಗು, ಆ ಡ್ಯಾನ್ಸ್ಗೂ ಅವ್ರು ಆ ರೀತಿ ಬಿಹೇವ್ ಮಾಡಿದ್ದಕ್ಕೂ ಏನ್ ಸಂಬಂಧ? ನನ್ಗನ್ಸುತ್ತೆ ಅವ್ರ ಮೈ ಮೇಲೆ ನಾಗೋಲಿ ಆತ್ಮ ಬಂದಿರ್ಬೋದಂತ. ಹೌದೌದು, ನಿಜವಾಗ್ಲೂ ನಾಗವಲ್ಲಿ ಬಂದಿದ್ದಾಳೆ. ಏಯ್ ಸಾಕ್, ಸುಮ್ನೆ ಇರೋ. ಯಾವಾಗ ನೋಡಿದ್ರು ಬರೀ ಇದೇ ಆಯ್ತು ನಿಮ್ದು. ನಾಗವಲ್ಲಿ ಅಂತೆ, ಆತ್ಮ ಅಂತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏಪ್ರಿಲ್ 17, 2004 ಸೌಂದರ್ಯ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದ ದಿನ. ಅವತ್ತು ಇವ್ರ ಸಾವಿಗೆ ನಾಗವಲ್ಲಿನೇ ಕಾರಣ ಅಂತ ಜನ ಮಾತಾಡ್ತಿದ್ರು. ಡಿಸೆಂಬರ್ 30, 2009 ವಿಷ್ಣುದಾದ ನಮ್ಮನ್ನೆಲ್ಲ ಅಗಲಿದ ದಿನ. ಆ ದಿನ ಇಡೀ ಕರ್ನಾಟಕ ರಾಜ್ಯನೇ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಇಡೀ ನಮ್ಮ ರಾಜ್ಯದ ಜನ ದುಃಖದಲ್ಲಿ ಮುಳುಗಿದ್ರು. ಅವರ ಸಾವನ್ನ ತಡ್ಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇರಲಿಲ್ಲ. ಆದರೆ ಅವತ್ತು ಕೆಲವು ಜನ ಅವ್ರ ಸಾವಿಗೆ ನಾಗವಲ್ಲಿನೇ ಕಾರಣ ಅಂತ ಸುದ್ದಿ ಹಬ್ಸಿದ್ರು. ಮೇ 2011 ರಜನಿಕಾಂತ್ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರು. ದೇವ್ರ ದಯೆಯಿಂದ ಅಂದು ಪ್ರಾಣಾಪಾಯದಿಂದ ಪಾರಾದರು. ಆದರೆ ಅದಕ್ಕೂ ಕಾರಣ ನಾಗವಲ್ಲಿನೇ ಅಂತ ಜನ ಮಾತಾಡ್ಕೊಂಡ್ರು. ಸೌಂದರ್ಯ ಅವ್ರ ಸಾವಿಗೂ, ವಿಷ್ಣು ಸರ್ ಅವ್ರ ಸಾವಿಗೂ, ರಜನಿಕಾಂತ್ ಅವ್ರ ಹೆಲ್ತ್ ಪ್ರಾಬ್ಲಮ್ಗೂ ನಾಗವಲ್ಲಿನೇ ಕಾರಣ ಅಂತ ಯಾರ್ಯಾರೆಲ್ಲ ಮಾತಾಡಿದ್ರೋ
ಅವ್ರು ಆ ರೀತಿ ಮಾತಾಡಿದ್ ಬಿಟ್ರೆ ಅದಕ್ಕೆ ಯಾವುದೇ ಸರಿಯಾದ ದಾಖಲೆಗಳಿರಲಿಲ್ಲ. ಇದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು ಅಂತ ನನ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ. ಆದರೆ ಯಾರೂ ಸರಿಯಾದ ಸಾಥ್ ಕೊಡಲಿಲ್ಲ. ಅದಕ್ಕೆ ಈ ಪ್ರಾಜೆಕ್ಟ್ನ ಅರ್ಧಕ್ಕೆ ನಿಲ್ಲಿಸಿದೆ. ನೀನ್ ಅರ್ಧಕ್ಕೆ ನಿಲ್ಸಿರೋ ಪ್ರಾಜೆಕ್ಟ್ನ ನಾವೆಲ್ಲರೂ ಸೇರ್ಕೊಂಡು ಕಂಪ್ಲೀಟ್ ಮಾಡೋಣ. ಯಾಕಂದ್ರೆ ನಾನ್ ವಿಷ್ಣು ದಾದನ್ ಫ್ಯಾನು. ಅವ್ರ ಮೇಲೆ ಹಬ್ಬಿರೋ ಈ ಗಾಸಿಪ್ನ ನಿಜನೋ ಸುಳ್ಳು ಅಂತ ನಾವೆಲ್ಲರೂ ಸೇರ್ಕೊಂಡು ಪ್ರೂವ್ ಮಾಡೋಣ. ಎಷ್ಟೋ ಜನ ತಲೆ ಬುಡ ಇಲ್ದಿರೋ ನನ್ನ ಮಕ್ಕಳು ವಿಷ್ಣು ಸರ್ ಸತ್ತಿದ್ದು ನಾಗವಲ್ಲಿ ಕಾಡ್ತಿಂದಾನೆ ಅಂತ ಕಾಂಟ್ರವರ್ಸಿ ಮಾಡಿರೋರ್ಗೆಲ್ಲ ನಾವೆಲ್ಲ ಅವ್ರ ಫ್ಯಾನ್ ಆಗಿ ಇದ್ ಉತ್ತರ ಕೊಡ್ಲೇಬೇಕು. ಹೌದು ಕೊಂಡ್ರು, ನೀವ್ ಹೇಳ್ತಾ ಇರೋದ್ ನಿಜ. ನಾನು ಒಬ್ಬ ವಿಷ್ಣು ದಾದ ಫ್ಯಾನ್. ನಾವೆಲ್ಲ ಸೇರಿ ಉತ್ತರ ಕೊಡೋಣ. ನನ್ಗೇನೇ ತೊಂದರೆ ಆಗ್ಲಿ, ಇದರ ಸತ್ಯಾಂಶ ಏನಂತ ಕಂಡಿಡಿಲೇಬೇಕು. ಇದ್ರ ಜೊತೆಗೇನೆ ನನ್ನ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅನ್ಸುತ್ತೆ. ಒಂದ್ ವೇಳೆ ನಾಗವಲ್ಲಿ ಆತ್ಮ ನಮ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಈ ಪ್ರಪಂಚದಲ್ಲಿ ಆತ್ಮ ಇದೆ ಅಂತ ಅರ್ಥ. ಒಂದ್ ವೇಳೆ ನಾಗವಲ್ಲಿ ಆತ್ಮ ಕಾಣಿಸ್ಕೊಂಡಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಆತ್ಮ ಅನ್ನೋದೇ ಇಲ್ಲ ಅಂತ ಅರ್ಥ. ಹಬ್ಬ, ಎಲ್ರೂ ಜೋಶ್ನಲ್ಲಿ ಸಖತ್ತಾಗಿ ಡೈಲಾಗ್ ಹೊಡಿತಿದ್ದೀರಾ. ಮುಂದೆ ಯಾರ್ಯಾರು ಹೆಂಗಿರ್ತೀರಾ ಅಂತ ನೋಡೋಣ. ವಿಷ್ಣು ದಾದ ಫ್ಯಾನ್ಸು ನಾವು, ಅಂಜಿಕೆ ನಮಗಿಲ್ಲ, ಎದರುವುದು ಇಲ್ಲ. ಏನೇ ಬಂದರು ಏನೇ ಆದರೂ ಹಿಂದೆ ಸರಿಯಲ್ಲ, ಜಯ ಮುಂದೆ ನಮದಲ್ಲ. ನಾಗವಲ್ಲೇ ಒಂದು ವೇಳೆ ನಿಜವಾಗ್ಲೂ ಏನಾದ್ರೂ ನಮ್ ಬಾಸ್ ವಿಷ್ಣು ದಾದ ಅವ್ರ ಸಾವಿಗೆ ಕಾರಣ ನೀನೇ ಆಗಿದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ. చూసేసుకుందామా రారా రా 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 కుక్క. ಈ ನಾಗವಲ್ಲಿ ಅಂದ್ರೆ ಯಾರು? ನಿಜವಾಗ್ಲೂ ನಾಗವಲ್ಲಿ ಆತ್ಮ ಇದೆಯಾ? ಈ ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ 3 ಜನ ಗಣ್ಯರು ನಮ್ಮ ವಾಹಿನಿಗೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಖ್ಯಾತ ಪಂಡಿತರು ಹಾಗೂ ಜ್ಯೋತಿಷಿಗಳಾದ ನಾರಾಯಣ್ ರಾವ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರ ಜೊತೆಗೆ ಖ್ಯಾತ ಮನೋತಜ್ಞರಾದಂತಹ ಶಿವಕುಮಾರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಬಾಬಾ ರಾಮದೇವ್ ಗುರುಜಿ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಈ ಚರ್ಚೆಯನ್ನು ಪ್ರಾರಂಭಿಸೋಣ. ಈ ನಾಗವಲ್ಲಿ ಅಂದ್ರೆ ಯಾರು? ನಿಜವಾಗ್ಲೂ ನಾಗವಲ್ಲಿ ಆತ್ಮ ಇದೆಯಾ? ಖಂಡಿತವಾಗ್ಲೂ ನಾಗವಲ್ಲಿ ಆತ್ಮ ಇದೆ. ಅದು ಅತೃಪ್ತ ಆತ್ಮ. ಅವಳ ಆಸೆ ಈಡೇರಲಿಲ್ಲ ಅಂತ ಇವತ್ತಿಗೂ ಅವಳ ಆತ್ಮ ದೆವ್ವವಾಗಿ ಕಾಡ್ತಾ ಇದೆ. ಆದ್ರಿಂದ ಕೇರಳದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತಿಗೂ ಕಾಟ ಕೊಡ್ತಾ ಇದ್ದಾಳೆ. ಇವಾಗ ಬಂದಿರೋ ಸುದ್ದಿ ಏನಪ್ಪಾ ಅಂತಂದ್ರೆ ಕರ್ನಾಟಕಕ್ಕೂ ಬಂದಿದ್ದಾಳೆ. ಈ ತರ ಎಷ್ಟೋ ಅತೃಪ್ತ ಆತ್ಮಗಳಿಗೆ ಕರೆಸಿ ಮಾತಾಡಿಸಿ ಮುಕ್ತಿ ಕೊಡಿಸಿದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನೊಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಆಗಿ ಈ ಆತ್ಮಗಳ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ. ಯಾರಿಗೆ ಕಾಯಿಲೆಗೆ ತುತ್ತಾಗಿರ್ತಾರೋ ಅವ್ರು ನಾಗವಲ್ಲಿ ಬಗ್ಗೆ ಎಲ್ಲೋ ಕೇಳಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಅವರು ಪ್ರತಿ ಕ್ಷಣನೂ ನಾಗವಲ್ಲಿ ಬಗ್ಗೆ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಆಟೋಮೆಟಿಕ್ ಆಗಿ ನಾಗವಲ್ಲಿ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ರಾಜ್ಕುಮಾರ್ ಥರ, ಶಂಕರ್ ನಾಗ್ ಥರ, ಅಲ್ಲದೆ ಪ್ರಸಿದ್ಧ ವ್ಯಕ್ತಿಗಳ ಥರ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಆ ವ್ಯಕ್ತಿಗಳು ಸಂಪೂರ್ಣವಾಗಿ ತಮ್ಮನ್ನು ತಾವು ಆ ಪ್ರಸಿದ್ಧ ವ್ಯಕ್ತಿಗಳನ್ನು ಮನಸ್ಸಲ್ಲಿ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿ ಈ ನಾಗವಲ್ಲಿ ಕಥೆನೂ ಕೂಡ. ರೀ ಡಾಕ್ಟ್ರೇ, ಆತ್ಮಗಳ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ನೀವು ಹೇಳಂಗೆಲ್ಲ ನಾವು ಕೇಳಕ್ಕಾಗಲ್ರಿ. ನಾಗವಲ್ಲಿ ಅನ್ನೋಳು ಖಂಡಿತ ಇದ್ದಾಳೆ. ನಾಗವಲ್ಲಿ ಮೈ ಮೇಲೆ ಬಂದಾಗ ಓಮ ಯಾಗ ವಿಶೇಷ ಪೂಜೆ ಮಾಡಿಸಿ ನಾನೇ ಮುಕ್ತಿ ಕೊಡ್ಸಿದ್ದೀನಿ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಸೌಂದರ್ಯ ಅವರು, ವಿಷ್ಣುವರ್ಧನ್ ಅವರು ಸಾಯೋದಕ್ಕೆ ಆ ನಾಗವಲ್ಲಿನೇ ಕಾರಣ. ರೇ ಪೂಜಾರ್ರೆ, ನಮ್ ಸೌಂದರ್ಯರಾಗ್ಲಿ ವಿಷ್ಣು ಸರ್ ಆಗ್ಲಿ ಸತ್ ಮೇಲೆ ನಮ್ ಸಾವಿಗೆ ನಾಗವಲ್ಲಿನೇ ಕಾರಣ ಅಂತ ಬಂದ್ ಹೇಳಿದ್ರಾ? ರೇ ಅವ್ರು ಸತ್ ಮೇಲೆ ಹೇಳಿಲ್ಲ, ಅವ್ರು ಬದುಕಿರುವಾಗಲೇ ಹೇಳಿದ್ದು. ವಿಷ್ಣುವರ್ಧನ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ್ದಾರೆ. ಬೇಕಾದ್ರೆ ಈಗಲೇ ವಿಡಿಯೋ ತೆಗೆದು ನೋಡ್ರಿ. ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಟಿ ನರಸೀಪುರಕ್ಕೆ ಹೋಗಿ ಅಲ್ಲಿರತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬಂದಿರೋ ಉದಾಹರಣೆ ಕೂಡ ಇದೆ. ಗುರುಜಿ, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವೆಷ್ಟೋ ಅತೃಪ್ತ ಆತ್ಮಗಳಿಗೆ ಮಾತಾಡಿಸಿ ಮುಕ್ತಿ ಕೊಡಿಸಿದಿರ ಅಲ್ವಾ? ಸುಮ್ಮನೆ ಈ ಪ್ರಶ್ನೆಗೆ ಯಾಕೆ ಡೌಟು? ಇವರು ಆತ್ಮ ಇಲ್ಲ ಅಂತಾರೆ, ಇವರು
ಇದೆ ಅಂತಾರೆ. ನೀವು ಆತ್ಮಗಳನ್ನ ಕರೆಸಿ ಮಾತಾಡಿದ್ರೆ ಆ ಶಕ್ತಿ ನಿಮ್ಮಲ್ಲಿದ್ರೆ ನಮ್ಮ ಸೌಂದರ್ಯ ಅವ್ರದಾಗ್ಲಿ ವಿಷ್ಣು ಸರ್ದಾಗ್ಲಿ ಅವ್ರ ಆತ್ಮ ಕರೆಸ್ಬಿಡಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಮಕ್ಕಳನ್ನ ಆಟಾಡ್ತಿದ್ದೀರಾ ನೀವು? ಆತ್ಮಗಳನ್ನ ಕರ್ಸೋದು ಅಂದ್ರೆ ಏನು? ಆತ್ಮಗಳನ್ನ ಮಾತಾಡ್ಸೋದು ಅಂದ್ರೆ ಏನು? ನಿಮ್ ಚಾನಲ್ ಹೈಟ್ ಬರ್ಲಿ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕರ್ಸಿ ನಾಟಕ ಮಾಡ್ತಿದ್ದೀರಾ. ಕಟ್ ಮಾಡ್ರಿ. ನಿಮಗ್ ಕೆಲಸಗಳಿಲ್ಲ ಅಂದ್ರೆ ನಮಗೂ ಕೆಲಸ ಇಲ್ವೇನ್ರಿ? ಜಾಸ್ತಿ ಮಾತಾಡ್ಬೇಡ್ರಿ, ನಿಲ್ಸ್ರಿ. ಇಂಥ ಎಷ್ಟು ಡುಬಕ್ಗಳು ನೋಡಿಲ್ಲ. ಕಳ್ಸ ಆಚೆ ಅವ್ರನ್ನ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಟೆನ್ಷನ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನು ಸಾಧಿಸಕ್ಕಾಗಲ್ಲ. ಒಬ್ಬ ನೋಡಿದ್ರೆ ಆತ್ಮಗಳು ಕರೆಸ್ತೀನಿ ಅಂತಾನೆ, ಇನ್ನೊಬ್ಬ ನೋಡಿದ್ರೆ ಭೂತಗಳು ಬಿಡಿಸ್ತೀನಿ, ಪ್ರೇತಾತ್ಮಗಳು ಬಿಡಿಸ್ತೀನಿ ಅಂತಾನೆ. ನಾನ್ ಕೇಳೋ ಕ್ವಶನ್ಗೆ ಇವ್ರ ಹತ್ರ ಯಾರ ಹತ್ರನೂ ಉತ್ತರ ಇಲ್ಲ. ಅವ್ರಿಗೆ ನಿಜವಾಗ್ಲೂ ತಾಕತ್ ಅನ್ನೋದೇ ಇದ್ರೆ ವಿಷ್ಣು ಸರ್ ಆತ್ಮ ಕರೆಸ್ಲಿ, ಸೌಂದರ್ಯ ಅವ್ರ ಆತ್ಮ ಕರೆಸ್ಲಿ, ನಮ್ಗೆ ಉತ್ತರ ಕೊಡಿಸ್ಲಿ. ಸುಮ್ಮನೆ ಜನರ ಮುಂದೆ ಎಲ್ಲ ನಾನು ಆತ್ಮ ಕರೆಸ್ತೀನಿ, ದೆವ್ವ ಬಿಡಿಸ್ತೀನಿ ಅಂತ ಹೇಳ್ಕೊಂಡ್ ತಿರ್ಗಾಡೋದಲ್ಲ. ಇಂಥ ವೇಸ್ಟ್ ಪೀಪಲ್ನ ನೋಡಿ ನೋಡಿ ಸಾಕಾಗೋಗಿದೆ. ಸಡನ್ ಆಗಿ ಆತ್ಮ ಕರ್ಸು ಅಂದ್ರೆ ಹೆಂಗೋ ಕರ್ಸಕ್ಕಾಗತ್ತೆ? ಅದಕ್ಕೆ ಆದಂತ ಪದ್ಧತಿ ವಿಧಿ ವಿಧಾನಗಳಿದೆ. ನಿನ್ನ ಆತ್ಮ ಕರ್ಸೋ ಅಂದ್ ಕೂಡ್ಲೆ ಕರ್ಸಕ್ಕೆ ನಿನ್ ದಮ್ ಹೊಡ್ದು ಹೊಗೆ ಬಿಟ್ಟ ಅನ್ಕೊಂಡ? ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಸಾಕ್ ನಿಲ್ಸೋ ನನ್ ಮಗನೇ. ಆತ್ಮನ ಕರ್ಸಕ್ಕೆ ವಿಧಿವಿಧಾನ ಅಂತೆ, ಪದ್ಧತಿ ಅಂತೆ. ಅವನ ಅಜ್ಜಿ ಆತ್ಮ ಅನ್ನೋದಿದ್ರೆ ತಾನೇ ಕರ್ಸಕ್ಕೆ. ಕರ್ಸಂಗಿದ್ರೆ ಕೂತ್ಕೊಂಡ್ ಮಾತಾಡ್ಬೇಕಿತ್ತು. ಈ ತರ ಉಷ್ಣಾಯ್ ತರ ಕಿರ್ಚಾಡ್ಕೊಂಡ್ ಆಚೆ ಹೋಗ್ತಾ ಇರ್ಲಿಲ್ಲ. ಹೌದೌದು, ನೀನ್ ಹೇಳ್ತಾ ಇರೋದು ಕರೆಕ್ಟೇ. ನಾನು ಈ ಪ್ರಾಜೆಕ್ಟ್ನ ಅರ್ಧಕ್ಕೆ ನಿಲ್ಸೋದಕ್ಕೆ ಕಾರಣ ಆ ಉತ್ತರಗಳೇ ಸಿಗದಿರೋ ಪ್ರಶ್ನೆಗಳು. ಅದೇ ಪ್ರಶ್ನೆಗಳಿಗೆ ಮತ್ತೆ ಉತ್ತರ ಹೊಡ್ಕೊಂಡು ಹೋದ್ರೆ ಹೆಂಗ್ ಸಿಗಕ್ ಸಾಧ್ಯ? ಸಾಕು ನಿಲ್ಸ್ರೋ ನಿಮ್ ಚರ್ಚೆನ. ನಾವೇ ಜಗಳ ಆಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹೌದು ಕಣೆ, ನೀನ್ ಹೇಳ್ತಾ ಇರೋದ್ ಸರಿ. ಇದಕ್ಕೆಲ್ಲ ಉತ್ತರನ ನಾವ್ ಹುಡುಕ್ಲೇಬೇಕು. ಇವಾಗೇನ್ರೋ ವಿಷ್ಣು ಸರ್ ಆತ್ಮ ಆಗ್ಲಿ ಸೌಂದರ್ಯ ಅವ್ರ ಆತ್ಮ ಆಗ್ಲಿ ಕರ್ಸಕ್ಕಾಗುತ್ತಾ? ಅದೆಲ್ಲ ಏನು ಬೇಡ. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನಾವು ವಿಷ್ಣು ಸರ್ ಆತ್ಮನ ಅಥವಾ ಸೌಂದರ್ಯ ಅವ್ರ ಆತ್ಮನ ಕರ್ಸಕ್ಕಂತೂ ಆಗಲ್ಲ. ಯಾಕಂದ್ರೆ ಸತ್ತಿರೋ ವ್ಯಕ್ತಿಗಳ್ಯಾರು ಸತ್ ಮೇಲೆ ನಾವ್ ಹೀಗೆ ಸತ್ವಿ ಅಂತ ಬಂದ್ ಹೇಳಿಲ್ಲ. ಆದ್ರೆ ಎಲ್ರು ಮಾತಾಡ್ತಾ ಇರೋದು ವಿಷ್ಣು ಸರ್ ಮತ್ತೆ ಸೌಂದರ್ಯ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದು ಈ ನಾಗವಲ್ಲಿ ಕಾಟದಿಂದಾನೆ ಅಂತ. ಇದಕ್ಕೆಲ್ಲ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಿಜವಾಗ್ಲೂ ಈ ನಾಗವಲ್ಲಿ ಇದ್ದಾಳ? ಅವಳು ಎಲ್ಲಿದ್ಲು? ಏನ್ ಮಾಡ್ತಾ ಇದ್ಲು? ಈ ನಾಗವಲ್ಲಿ ಕತೆ ನಿಜನ ಸುಳ್ಳ ಅಂತ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ಹೌದು, ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ನಾಗವಲ್ಲೇ ಅತ್ತಳ ಬಿತ್ತಳ ಸುತ್ತಳ ಪಾತಾಳ. ಇಷ್ಟೇ ಅಲ್ಲ, ಯಾವುದೇ ಜಾಗದಲ್ಲಿದ್ರು ನೀನ್ ಯಾರು ಅಂತ ಹುಡುಕಿ ನಿನ್ಗೊಂದು ಗತಿ ಕಾಣಿಸ್ಲಿಲ್ಲ ಅಂತಂದ್ರೆ ನಾನ್ ವಿಷ್ಣುದಾದನ್ ಫ್ಯಾನೇ ಅಲ್ಲ. పెద్ద మనుషుల్నే వదలేదు నేను. నా మట్టకు నేను ఊరికే ఉంటాను. నా విషయానికి ఎవరైనా వస్తే నేను ఎవరిని ఊరికే వదిలిపెట్టను. అర్థమైందిరా కుక్క? రారా రా రా. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಚಾನಲ್ ಬಾಸ್ ರವಿಕುಮಾರ್ ಅಂತ. ಹಲೋ ಸರ್. ಇವರು ಗಣಸಿ ಸದಾನಂದ ಸ್ವಾಮಿ. ಇವರು ಕರ್ನಾಟಕ ರಜನಿಕಾಂತ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಮತ್ತೆ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸಂಘದ ಗೌರವ ಅಧ್ಯಕ್ಷರು. ನಾಗವಲ್ಲಿ ಯಾರು, ಅವಳು ಎಲ್ಲಿದ್ಲು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ನಿಮ್ಮಿಬ್ಬರು ಸಪೋರ್ಟ್ ಬೇಕು. 100% ನಮ್ಮ ಚಾನಲಿಂದ ಎಲ್ಲ ರೀತಿಯ ಸಪೋರ್ಟ್ ನಿಮಗೆ ಮಾಡೇ ಮಾಡ್ತೀವಿ. ವಿಕ್ರಮ್, ಮೊನ್ನೆ ನಿಮ್ಮ ಪ್ರೋಗ್ರಾಮ್ ನೋಡಿದೆ. ಎಲ್ಲರೂ ತಲೆಯಲ್ಲೂ ಆ ಕ್ವಶನ್ ಕಾಡ್ತಾ ಇದೆ. ಯಾವ ಮಟ್ಟಿಗೆ ಬೇಕಾದ್ರೂ ಗಲಾಟೆ ಆಗಲಿ, ಏನೇ ಕಾಂಟ್ರವರ್ಸಿ ಆಗಲಿ, ನೀವು ಮಾತ್ರ ತಲೆ ಕೆಡ್ಸ್ಕೊಂಬೇಡಿ. ನಾವೆಲ್ಲ ವಿಷ್ಣುವರ್ಧನ್ ಫ್ಯಾನು, ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಈ ಪ್ರಾಜೆಕ್ಟಲ್ಲಿ ನೀವು ಒಳ್ಳೆ ಸಕ್ಸಸ್ ಕಾಣಿ. ಆಲ್ ದ ಬೆಸ್ಟ್. ಬರ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಸಂತೋಷ ಆಯ್ತು ಸರ್. ನನಗೆ ಕೆಲಸ ಇದೆ, ನಾನು ಬರ್ತೀನಿ. ಓಕೆ ಸರ್. ಆಯ್ತು. ಯಾವಾಗ ಹೊಡ್ಬೇಕು ಅಂತಿದ್ದೀರಾ? ನಾಳೆನೇ ಹೊಡ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಎಲ್ಲರೂ ಕೇಳಿಸ್ಕೊಳ್ಳಿ. ನಾವು ಅನ್ಕೊಂಡಿರಂಗೆ ನಾಗವಲ್ಲಿ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಾಗಿದೆ. ಇವಾಗ ಉಳ್ದಿರೋದು ಒಂದೇ ಒಂದು ಕೆಲಸ, ನಾಗವಲ್ಲಿ ಪ್ಯಾಲೇಸ್ಗೆ ಹೋಗೋದು. ಹಾಗೇನಾದರೂ ನಾಗವಲ್ಲಿ ಅಂತಿರೋ ಆತ್ಮ ನಿಜವಾಗ್ಲೂ ಇದ್ರೆ ನಮ್ಗೆಲ್ಲ ಕಾಟ ಕೊಡ್ಲಿ ಬಿಡಿ. ಬರೀ ಕಾಟ ಕೊಡೋದಷ್ಟೇ ಅಲ್ಲ, ನಮ್ ಕಣ್ಗೂ ಕಾಣಿಸ್ಕೋಬೇಕು. ಹಾಗೇನಾದ್ರೂ ನಮ್ಗೆ ಕಾಟ ಕೊಡ್ಲಿಲ್ಲ ಅಂದ್ರೆ, ನಮ್ ಕಣ್ಗೂ ಕಾಣಿಸ್ಕೊಳ್ಲಿಲ್ಲ ಅಂದ್ರೆ ನಾಗವಲ್ಲಿ ಅನ್ನೋಳು ಇಲ್ಲ ಅಂತ. ಹೌದೌದು ಕರೆಕ್ಟ್.
ಕಾಟ ಕೊಡ್ಲಿಲ್ಲ ಮತ್ತೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ನಾಗವಲ್ಲಿ ಇಲ್ಲ ಅಂತ ಅಂತ ಸೌಂದರ್ಯ ವಿಷ್ಣು ಸರ್ನೇ ಬಿಡ್ಲಿಲ್ಲ ಇನ್ ನಮ್ಮಂತವ್ರನ್ನ ಬಿಡ್ತಾಳಾ? ಇನ್ನೊಂದ್ಸಲ ಯೋಚನೆ ಮಾಡ್ರು. ಒಂದ್ಸಲಿ ಅಲ್ಲ 1000 ಸಲ ಯೋಚನೆ ಮಾಡಿದ್ರು ಅಷ್ಟೇನೆ. ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ಹೋಗ್ಲೇಬೇಕು. ಹೌದು, 3-4 ದಿನದಿಂದ ನೀನು ಎಲ್ಲಿ ಹೋಗಿದ್ದೆ? ನಾವು ಎಲ್ಲರೂ ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರೆ ಏನು ನಿನಗೊಂದು ಚೂರು ಸೀರಿಯಸ್ನೆಸ್ ಇಲ್ವಾ? ನನಗೆ ಸೀರಿಯಸ್ನೆಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ? ಗೊತ್ತಾ ನಿಮ್ಗೆ ನಾಗವಲ್ಲಿ ಬಗ್ಗೆ ನಾನು ಎಷ್ಟು ಸ್ಟಡಿ ಮಾಡಿದ್ದೀನಿ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ವೆರಿ ಗುಡ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಇಷ್ಟೆಲ್ಲ ಮಾಡಿದ್ರು ನನ್ನ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ. ಅದ್ ರೀಚ್ ಆಗ್ಬೇಕು ಅಂದ್ರೆ ನಾವು ನಾಗವಲ್ಲಿ ಪ್ಯಾಲೇಸ್ಗೆ ಹೋಗ್ಲೇಬೇಕು. ಹ್ಞೂ ಕಣೆ, ನಾವು ಆಲ್ರೆಡಿ ಡಿಸೈಡ್ ಮಾಡಾಯ್ತು. ಏನು ಡಿಸೈಡ್ ಮಾಡಾಯ್ತಾ? ಯಾವಾಗ ಯಾವಾಗ ಹೋಗ್ತಾ ಇದ್ದೀನಿ ನಾನು? ನಾಳೆನೇ ಹೊರಡೋಣ. అన్నమాటకి నేను ఉండే స్థలం ఎక్కడాని కనిపెట్టుకొస్తున్నారా? మీ అందరికీ మరణం పాట చూపించే తీరుతాను. రారా? రా! ಆಲ್ರೆಡಿ ಲೇಟ್ ಆಯ್ತು, ಹೊಟ್ಬಿಡೋಣ ಆಯ್ತಾ? ಇರ್ರೋ, ಗಾಡಿ ಪೂಜೆ ಮಾಡ್ಕೊಂಡು ಹೋಗೋಣ. ಅಪ್ಪ ದೇವ್ರೆ, ಆ ನಾಗವಲ್ಲಿಯಿಂದ ನಮ್ಗೇನು ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ. ಇವಾಗ ನಾವೆಲ್ಲರೂ ಹೊರಟಿದ್ದೀವಿ. ನಾವು ಅನ್ಕೊಂಡಿದ್ದನ್ನ ಸಾಧಿಸಲೇಬೇಕು. ಲೇ, ಈ ನಾಗವಲ್ಲಿ ಫೋಟೋಗೆ ಡೆಕೋರೇಟ್ ಮಾಡೋದನ್ನ ಇಲ್ಲೂ ಬಿಟ್ಟಿಲ್ವಲ್ಲೇ ನೀನು? ಏನು ನಾಗೋಲಿ ಫೋಟೋ ಇಲ್ಲೇ ಇದೆಯಾ? ರಾಕಿ ಬಾರ ಈ ಫೋಟೋ ಎತ್ತಿಟ್ಬಿಡೋಣ. ಏನಾಯ್ತು? ಏಯ್, ರಕ್ತ ರಕ್ತ ಅಪಶಕುನ. ನಾವು ಹೊರಡ್ಬೇಕಾದ್ರೆ ರಕ್ತ ಕಾಣಿಸ್ಕೊಂಡಿದೆ. ಮುಂದೆ ದೊಡ್ಡ ಗಂಡಾಂತರ ಕಾದಿದೆ. ಅದು ಅಲ್ಲದೆ ನಾಗವಲ್ಲಿಂದ ರಕ್ತ ಬಂದಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ ರಕ್ತ ಕುಡಿತೀನಿ ಅಂತ ಸೂಚನೆ ಕೊಡ್ತಿದ್ದಾಳೆ. ನಾವು ಹೋಗೋದು ಬೇಡ ಕಣ್ರು, ಸುಮ್ನೆ ಅದನ್ನ ಇಲ್ಲೇ ಕೈ ಬಿಟ್ಬಿಡೋಣ. ಲೋ, ಯಾವಾಗ್ಲೂ ನಿಂದ ಇದೇ ಆಯ್ತಲ್ಲೋ, ಅಪಶಕನ ಅಂತೆ ಗಂಡಾಂತರ ಅಂತೆ. ಗಂಡ್ಸಂಗ್ ನಾಚಿಕೆ ಆಗಲ್ವಾ ನಿನ್ಗೆ ಹಿಂಗೆ ಹೇಳಕ್ಕೆ? ಅವನ್ನ ನೋಡಿದ್ರೆ ಗಂಡ್ಸ ಅಂತ ಮರ್ಯಾದೆ ತೆಗಿತಾ ಇದ್ದಾನೆ. ಇವನ್ನ ನೋಡಿದ್ರೆ ನಾಗವಲ್ಲಿ ರಕ್ತ ಕುಡಿತಾ ಇದ್ದಾಳೆ ಅಂತ ಭಯ ಬೀಳ್ಸ್ತಾ ಇದ್ದಾನೆ. ಇವ್ರಿಬ್ರಲ್ಲಿ ಯಾರ್ ಮಾತಂತ ಕೇಳಲಿ? ಲೋ, ನಾನು ಅವನ್ ಮಾತ್ ಕೇಳಲ್ಲ ಇವನ್ ಮಾತ್ ಕೇಳಲ್ಲ ಅಂತ ಕೂತಿದ್ರೆ ನಾವ್ ಅನ್ಕೊಂಡಿರೋ ಕೆಲಸ ಮಾಡ್ದಂಗೆ. ಏನು ಯೋಚನೆ ಮಾಡ್ದೆ, ಸುಮ್ನೆ ಹೋಗೋಣ ಬನ್ನಿ. ಈ ಕೆಲಸ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದೀವಿ. ಆ ನಾಗವಲ್ಲಿ ರಕ್ತನಾದ್ರೂ ಕುಡಿಲಿ, ಪ್ರಾಣನಾದ್ರೂ ತೆಗಿಲಿ, ಹೋಗ್ತಾ ಇರೋದೆ. ಇವಾಗೇನ್ ನೀವು ಬರ್ತಿರೋ ಬರಲ್ವೋ? ಡ್ರೈವರ್ ಅಣ್ಣ, ರೈಟ್ ರೈಟ್. ಲೋ ಜೀವ, ನೀನ್ ಡಾಕ್ಟರ್ ಆಗ್ದೇನೆ ಕಂಡಕ್ಟರ್ ಆಗಿದ್ರೆ ಸರಿ ಇರ್ತಿತ್ತು. ಹೊಡಿಯೋಣ, ಹೊಡಿ. ಏ ನಾಗವಲ್ಲೇ, ನೀನಿರೋ ಜಾಗಕ್ಕೆ ನಾವು ಬರ್ತಾ ಇದ್ದೀವಿ. ನೀನ್ ಆಡ್ಸೋ ಆಟಕ್ಕೆ, ಕೊಡೋ ಕಾಟಕ್ಕೆ ನಾವ್ ಎದುರ್ಕೊಂಡು ಹಿಂದೆ ಹೋಗೋ ಸೀನೇ ಇಲ್ಲ. నేను ఆడించి ఆటకి కలిగించే కష్టానికి మీరు భయపడి తిరిగి వెళ్ళిపోవాలా? నేను చేయలేదంటే నా పేరు నాగవల్లినే కాదురా. ಗಾಡಿ ಪಂಚರ್ ಆಗ್ಬಿಟ್ಟಿದೆ ಸರ್, ಒಂದು 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಆಯ್ತು, ಬೇಗ ರೆಡಿ ಮಾಡು. ನೋಡೋ ಮಗ, 2ನೇ ಸೂಚನೆ ಸಿಗ್ತಿರೋದು. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವು ವಾಪಸ್ ಹೋಗೋಣ ಬಾರೋ. ವಾಪಸ್ ಹೋಗೋಣ ಅಂತೀಯಾ? ಆಗ ನಿನ್ ಕೈ ರಕ್ತ ಬಂದಿದ್ದಕ್ಕೂ ನಾಗವಲ್ನೇ ಕಾರಣ, ಈಗ ಟೈರ್ ಪಂಚರ್ ಆಗಿದ್ದಕ್ಕೂ ನಾಗವಲ್ನೇ ಕಾರಣ. ಬಾರೋ ಹೋಗೋಣ. ಲವ್, ಏನೋ ಮಾತಾಡ್ತಿದ್ಯಾ ನೀನು? ಅವನ ಕೈಯಲ್ಲಿ ರಕ್ತ ಬಂದಿದ್ದಕ್ಕೂ ಟೈರ್ ಪಂಚರ್ ಆಗಿದ್ದಕ್ಕೂ ನಾಗವಲ್ಲಿನೇ ಕಾರಣನಾ? ಈ ರೋಡಲ್ಲಿ 1000 ಗಾಡಿಗಳು ಓಡಾಡ್ತವೆ, ಅದರಲ್ಲಿ ಪಂಚರ್ ಆದ ಗಾಡಿಗಳಿಗೆಲ್ಲ ನಾಗವಲ್ಲಿನೇ ಕಾರಣನಾ? ಅದು ಹಂಗಲ್ಲ ಕಣೋ, ಅದೇ ಬೇರೆ, ನಮ್ಗೆ ಆಗ್ತಾ ಇರೋದೇ ಬೇರೆ. ಅದಂಗೂ ಅಲ್ಲ ಇದಿಂಗೂ ಅಲ್ಲ. ಕೆಲ್ಸಕ್ಕೆ ಬಾರದೆ ಇರೋಂಥ ಮಾತುಗಳನ್ನ ಮಾತಾಡೋದನ್ನ ಮೊದಲು ಬಿಡು. ಏನ್ ಡೌರಾಣಿ, ಏನು ಯೋಚನೆ ಮಾಡ್ತಾ ಇದೆಯಾ ಸೀರಿಯಸ್ ಆಗಿ? ಅಲ್ಲಿ ನೋಡವಳನ್ನ ಎಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ನಮ್ ಯಾರ ಹತ್ರನೂ ಮಾತಾಡ್ತಿಲ್ಲ. ಅದಿಷ್ಟು ದಿನ ಎಲ್ಲಿ ಹೋದ್ಲು, ಏನ್ ಮಾಡಿದ್ಲು, ನಮ್ ಯಾರ ಹತ್ರನೂ ಹೇಳ್ದೇನೆ ಎಲ್ಲಾ ಕೆಲಸ ಮಾಡ್ಬಿಟ್ಟಿದ್ದಾಳಲ್ಲ. ಛೇ, ನಂಗೆ ಕಾಡ್ತಿರೋ ಗಿಲ್ಟ್ ಏನಂದ್ರೆ ನಾನು ಅವಳಿಗಿಂತ ಜಾಸ್ತಿ ತಿಳ್ಕೊಬೇಕು. ಅದಕ್ಕೆ ನನಗೆ ನಿನ್ನ ಸಪೋರ್ಟ್ ಬೇಕು ಕಣೋ. ಏಯ್ ಮೆಂಟ್ಲು, ನೀನ್ ಸಪೋರ್ಟ್ ಮಾಡು ಅಂತ ಕೇಳಂಗೆ ಇಲ್ಲ. ಯಾಕಂದ್ರೆ ಇದು ನಮ್ಮ ಬಾಸ್ ವಿಷಯ. ನಾನು ಈ ವಿಷಯದಲ್ಲಿ ಎಷ್ಟು ಸೀರಿಯಸ್ ಆಗಿದ್ದೀನಿ ಅಂತ ನನಗೆ ಗೊತ್ತು. ಸರ್, ಗಾಡಿ ರೆಡಿ ಆಯ್ತು. ನೀನು ಹೋಗು, ನಾನು ಬರ್ತೀನಿ.
எதுக்கு இருக்கா இதெல்லாம் வேண்டாம் நான் யாருன்னு காட்டிட்டுமா பாக்குறியா பாக்குறியா ಯಾವುದೇ ಊರಾಗಿರ್ಲಿ ಯಾವುದೇ ಏರಿಯಾ ಆಗಿರ್ಲಿ ತಲೆನೇ ಕೆಡ್ಸ್ಕೊಳಲ್ಲ ನುಗ್ತಾ ಇರದೆ ಬಾರಿಸ್ತಾ ಇರದೆ ಅದು ಅಲ್ದೆ ನನ್ ದಿಲ್ಕ ದಡ್ಕನ್ಗೆ ರೇಗ್ಸಿದ್ಯಾ ಏಯ್ ಒಂದ್ 5 ನಿಮಿಷ ಸುಮ್ಮನೆ ಕೂತ್ಕೊಳ್ರೋ ಒಂದೊಳ್ಳೆ ಮ್ಯಾಚ್ ತೋರಿಸ್ತೀನಿ ಯಾಕೆ ಸರ್ ಏನಾಯ್ತು ಸರ್ ಗಾಡಿಗೆ ಯಾರೋ ಅಡ್ಡ ಬಂದಂಗಾಯ್ತು ಸರ್ ಅದಕ್ಕೆ ಗಾಡಿ ನಿಲ್ಲಿಸ್ದೆ ಈಗ ನೋಡಿದ್ರೆ ಯಾರು ಕಾಣ್ತಾ ಇಲ್ಲ ಸರ್ ಏನ್ ಸರ್ ಯಾರು ಇಲ್ವಲ್ಲ ಅಲ್ಲಿ ಏನಕ್ಕೆ ಇಷ್ಟೊಂದು ಎದುರ್ಕೊಂಡಿದ್ದೀರಾ ಇಲ್ಲ ಸರ್ ನಾನು ಕಣ್ಣಾರೆ ನೋಡಿದೆ ಸರ್ ಯಾರೋ ಅಡ್ಡ ಬಂದಂಗಾಯ್ತು ಸರ್ ಹಾಗಾದ್ರೆ ನೀವು ನೋಡಿದ್ದು ಪಕ್ಕ ನಾಗವಲ್ಲಿನಾ ಡ್ರೈವರ್ ಅಣ್ಣ ನೀವು ಸುಮ್ಮನೆ ಇರಿ ಯಾಕೆ ಇಲ್ದೇ ಇರೋದ್ನೆಲ್ಲ ಹೇಳಿ ಎಲ್ರಿಗೂ ಎದುರಿಸ್ತಿದ್ದೀರಾ ಏಯ್ ನಡೀರ ಕೆಳಗಡೆ ಅದೇನ್ ನೋಡೋಣ ಇಲ್ಲೇ ಬಂತು ಪಟ್ಟಂತ ಮಾಯ ಆಗೋದು ಸರ್ ಡ್ರೈವರ್ ಅಣ್ಣ ಮುಖ ತೊಳ್ಕೊಳ್ಳಿ 1 ಅವರ್ ರೆಸ್ಟ್ ಮಾಡಿ ಬೆಳಗ್ಗೆಯಿಂದ ಗಾಡಿ ಓಡಿಸಿ ಫುಲ್ ಟಯರ್ಡ್ ಆಗಿದ್ದೀರಾ ಆಯ್ತು ಸರ್ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ ತುಂಬಾ ಸುಸ್ತಾಗಿದೆ ಜೀವ ಗಾಡಿ ಓಡಿಸಿದ್ ನೀನ ಅವನ ಸುಸ್ತಾಗಕ್ಕೆ ಗಾಡಿ ಓಡಿಸಿದ್ದು ಅವರೇ ಆದ್ರೆ ಸುಸ್ತಾಗಿರೋದು ನನಗೆ ಇವಾಗ ನನಗೆ ಇಲ್ಲೆಲ್ಲೂ ಹತ್ರ ಮಾಡ್ಬೇಡ ದೂರ ಹೋಗು ಹೆಣ್ಮಕ್ಳಿದಾರೆ ಆಯ್ತು ಬಿಡಲ್ಲ ಅಯ್ಯಯ್ಯೋ ಆಗಿಂದ ನಾನು ಕಾಯ್ತಿದ್ದೀನಿ ಇರೋ ನಾನು ಬರ್ತೀನಿ ಹೌದೌದು ನನಗೂ ಬರ್ತಿದೆ ನಾನು ಬರ್ತೀನಿ ತಾಳ್ರೋ ಏಯ್ ಇಲ್ಲೇ ಚೆನ್ನಾಗದೆ ಬರ್ರ ಹೋಗೋಣ ಲೋ ನಾವೇನ್ ಊಟಕ್ಕೆ ಹೋಗ್ತಾ ಇದೀವ ಎಲ್ಲೋ ಆದ್ರೇನು ಅಯ್ಯಯ್ಯೋ ಅಯ್ಯೋ ದವಾಯ್ತಲ್ಲಿ ಅಯ್ಯೋ ದವಾಯ್ತ ಬಂಡ್ರೋ ಬೇಗ ಬಂಡ್ರೋ ದವ 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 ಬಂಡ್ರೋ ಬೇಗ ಯಾಕೋ ಏನಾಯ್ತೋ ಇಲ್ಲಿ ದೆವ್ವ ಇದೆ ಇಲ್ಲಿ ಗ್ಯಾರಂಟಿ ದೆವ್ವ ಇದೆ ಮೊದ್ಲು ಇಲ್ಲಿಂದ ನಡೀರಿ ನನ್ನಿಂದ ಯಾರೋ ಬಂದಂಗಾಯ್ತು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಮೋಸ್ಟ್ಲಿ ಡ್ರೈವರ್ ಇದನ್ನ ನೋಡಿ ಎದುರ್ಕೊಂಡಿರ್ಬೇಕು ಅನ್ಸುತ್ತೆ ಮೊದಲು ನಡೀರಿ ಅದೇನಂತ ನೋಡೋಣ ಅಲ್ಲಿರೋದು ದೆವ್ವನೇ ಇರಬೇಕು ನನ್ಗೆ ಯಾಕೋ ಹೆದರಿಕೆ ಆಗ್ತದೆ ಹೌದ್ರೋ ನನ್ನ ಮಕ್ಳ ನಾನೇ ದೆವ್ವ ಚಳಿ ತಡಿಯಕ್ಕಾಗ್ದೆ ಬೆಡ್ಶೀಟ್ ಓದ್ಕೊಂಡ್ ಕೂತಿದ್ದೀನಿ ನನ್ನೇ ದೆವ್ವ ಅಂತೀರಾ ಹಾ ಈ ನಿಹಾಲು ಮತ್ತೆ ಆ ಡ್ರೈವರು ಇವರಿಬ್ರು ಇಲ್ಲಿ ದೆವ್ವ ಇದೆ ಅಂತ ಹೇಳಿದ್ದಕ್ಕೂ ನೀವಿಲ್ಲಿ ತರ ಕೂತ್ಕೊಂಡಿದ್ದಕ್ಕೂ ಗಾಡ್ ನಮ್ಗೆಲ್ಲ ನಿಜವಾಗ್ಲೂ ಸಖತ್ ಭಯ ಆಯ್ತು. ನಮ್ಗೆಲ್ಲ ಅಂತ ಯಾಕೆ ಹೇಳ್ತೀರಾ, ನಿಮ್ಗೆ ಅಂತ ಹೇಳಿ. ಈ ಚಳಿ ತಡಿಯಕ್ಕಾಗ್ತಿಲ್ಲ,
ಫಸ್ಟ್ ಈ ಜಾಗ ಖಾಲಿ ಮಾಡೋಣ, ನಡೀರಪ್ಪ. ಗಾಡಿ ಸ್ಟಾರ್ಟ್ ಮಾಡಲ್ಲ ಸರ್? ಹೋಗಪ್ಪ, ಇನ್ನೂ ಕೇಳ್ತಿದ್ಯಲ್ಲ. ಅಯ್ಯೋ ಲೈಟ್ ಆಫ್ ಆಗೋಯ್ತು, ಲೈಟ್ ಆನ್ ಮಾಡಿ, ಭಯ ಆಗ್ತಾ ಇದೆ. ನನ್ಗೂ ಭಯ ಆಗ್ತಿದೆ, ಬೇಗ ಲೈಟ್ ಹಾಕಿ ಬೇಗ. ಯಾಕೆ ಸರ್, ಏನಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸರ್. ನೋಡಿ, ಇನ್ನೊಂದ್ಸಲಿ ನೋಡಿ. ಸ್ಟಾರ್ಟ್ ಮಾಡ್ತಾ ಇದೀನಿ ಸರ್, ಸ್ಟಾರ್ಟ್ ಆಗ್ತಾ ಇಲ್ಲ. ಲೋ ಮಗ, ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಯಾವ್ದೋ ದೆವ್ವ ಇದ್ದೇ ಇದೆ ಅನ್ಸುತ್ತೆ. ಗಾಡಿ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಇವನ್ನ ನೋಡಿದ್ರೆ ಹಿಂದೆ ಯಾರೋ ನಿಂತಿದ್ದಾರೆ ಅಂತಾನೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಲೋ, ಹುಡುಗಿರಾಗ್ಬಿಟ್ಟು ನಾವೇ ಹೆದರ್ತಿಲ್ಲ, ಹುಡುಗರಾಗ ಏನು ನಿಮ್ಗೋಳು? ಮೋಸ್ಟ್ಲಿ ಇದು ಯಾವ್ದೋ ಮೋಹಿನಿ ಇರ್ಬೇಕು, ಅದಕ್ಕೆ ಹುಡುಗರು ಮಾತ್ರ ಕಾಟ ಕೊಡ್ತಿದೆ, ಹುಡುಗಿರಿಗೆ ಕಾಟನೇ ಕೊಡ್ತಿಲ್ಲ. ಗಾಡಿ ಇಂಜಿನ್ ಹೀಟ್ ಆಗಿರುತ್ತೆ, ಅದಕ್ಕೆ ಸ್ಟಾರ್ಟ್ ಆಗ್ತಾ ಇಲ್ಲ. ಅಥವಾ 1 hour ಇಂದ ಇಗ್ನಿಷಿಯನ್ ಆನ್ ಮಾಡಿರೋದ್ರಿಂದ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಸೊ ಇದ್ ಬಿಟ್ರೆ ಬೇರೆ ಯಾವ ರೀಸನ್ ಇಲ್ಲ. ಅದನ್ ಬಿಟ್ಟು ನೀವಿಲ್ಲಿ ಮೋಹಿನಿ ಇದ್ದಾಳೆ, ದೆವ್ವ ಇದೆ, ಅದೇ ಇದೆಲ್ಲ ಮಾಡ್ತಾ ಇರೋದು ಅಂತ ಅನ್ಕೊಂಡಿರೋದು ತಪ್ಪು. ಯಾವ ಮೋಹಿನಿನೂ ಇಲ್ಲ, ದೆವ್ವನೂ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾಗವಲ್ಲಿನೇ ನಮಗೆ ತೊಂದರೆ ಕೊಡೋಕೆ ಶುರು ಮಾಡಿದಾಳೆ ಅಂತ ಅನಿಸ್ತಾ ಇದೆ. ಹೌದು, ಇದು ಪಕ್ಕ ನಾಗವಲ್ಲಿದೆ ಕೆಲಸ. ನನ್ಗನ್ಸುತ್ತೆ ನಾವೆಲ್ಲ ವಾಪಸ್ ಹೋಗ್ಬೇಡ. ನೋಡು, ನೀನ್ ವಾಪಸ್ ಹೋಗಂಗಿದ್ರೆ ಹೋಗು, ನಾವಂತೂ ಯಾರು ಬರಲ್ಲ. ನಾಗವಲ್ಲಿ ಆತ್ಮ ಇದೆಯೋ ಇಲ್ವೋ ಅಂತ ಕಂಡಿಡಿಯೋವರೆಗೂ ನಾನಂತೂ ಬಿಡಲ್ಲ. ಏಯ್, ಏನ್ರ ನೋಡ್ತಾ ಇದ್ದೀರಾ? ಎತ್ತರ ಸೈಡ್ಗೆ. ಅಲ್ಲ ಕಣೋ, ಗಾಡಿ ಸ್ಟಾರ್ಟ್ ಆಗದೆ ಇದ್ದಿದ್ದಕ್ಕೆ ಆನ್ಸರ್ ಕೊಟ್ಟೆ, ಮರ ಬಿದ್ದಿದ್ದಕ್ಕೆ ಏನು ಹೇಳಲೇ ಇಲ್ಲ. ಇದು ಪಕ್ಕ ನಾಗವಲ್ಲಿದೆ ಕೆಲಸ. ಇಲ್ವೋ, ಅಷ್ಟು ಚಳಿ ಅಂತ ನಡ್ಗಿ ಸಾಯ್ತಾ ಇದ್ದೆ. ಇಷ್ಟೊಂದು ಗಾಳಿ ಬೀಸ್ತಾ ಇದೆ. ಆ ಬೀಸ್ತಾ ಇರೋ ಗಾಳಿಗೆ ಮರಗಳೇ ಬಿದ್ದೋಗ್ಬೇಕಿತ್ತು, ಅಂಥದ್ರಲ್ಲಿ 1 ಮರ ಬಿದ್ದಿದೆ. ಸರ್, ಎಲ್ಲರೂ ಸೇರಿ ಗಾಡಿ ತಳ್ಳಿದ್ರೆ ಸ್ಟಾರ್ಟ್ ಆಗ್ಬೋದು ಸರ್. ಐಶ್ವರ್ಯ ಅಲ್ವಾ ಅದು? ಏ ಐಶ್ವರ್ಯ, ಏ ಐಶ್ವರ್ಯ, ಯಾಕೆ ಇಲ್ಲೇ ನಿಂತಿದ್ಯಾ? ಬಾ ಹೋಗೋಣ. ಯಾಕೆ ಬರಲ್ವಾ? ನಾನಿಲ್ದೆ ನೀವಲ್ಲಿಗೆ ಹೋಗಕ್ಕಾಗತ್ತಾ? ఇంత మాత్రానికి భయపడి మీరందరూ తిరిగి వెళ్ళిపోతారు అనుకున్నా వెళ్ళలేదు కదా. ముందుకి చూపిస్తా నేనేంటో. ಗಾಡಿ ರೆಡಿ ಆಗೋದು ಕಷ್ಟ, ಬೇರೆ ಗಾಡಿ ತರಿಸ್ಕೊಡ್ತೀನಿ ಸರ್. ಸರಿ, ಬೇಗ ಕರ್ಸು. ಸರಿ ಸರ್. ನಾವೆಲ್ಲರೂ ತುಂಬಾ ತೊಂದರೆಲಿದ್ದೀವಿ ಅನ್ಸುತ್ತಲ್ವಾ? ತೊಂದರೆ ಅಲ್ಲ ಕಣೆ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು. ಇವತ್ತು ಹುಟ್ತೀವಿ, ನಾಳೆ ಸಾಯ್ತೀವಿ. ಆದರೆ ಈ ನಡುವೆ ನಾವೇನು ಸಾಧನೆ ಮಾಡ್ತೀವೋ ಅದೇ ಲೆಕ್ಕಕ್ಕೆ ಬರೋದು. ಯಾರು ಮಾಡದೇ ಇರೋಂಥ ಸಾಧನೆನ ನಾವು ಮಾಡಕ್ಕೆ ಹೊಟ್ಟಿದ್ದೀವಿ. ಏನಾಗುತ್ತೋ ಆಗಲಿ ಬಿಡು. ಈ ಮರ, ಗಿಡ, ಈ ವಾಟರ್ ಸೌಂಡು ಇವೆಲ್ಲ ನೋಡ್ತಾ ಇದ್ರೆ ಬರೀ ಟೆನ್ಷನ್ ಇರೋ ನಮಗೆ ಬೇರೆ ಏನೋ ಬೇಕು ಅನಿಸ್ತಾ ಇಲ್ವಾ? ಹೌದು,
ಈ ನಡುವೆ ವಿಟಮಿನ್ ಕೆನ ನೀನು ಕೊಡೋದೇ ಬಿಟ್ಬಿಟ್ಟಿದ್ಯಾ. ನಾನು ಕೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ. ಅಂತೂ ಕೇರಳ ತಲುಪಿದ್ದೀವಿ. ಇದು ತ್ರಿವೇಂದ್ರಂ ಅನಂತ ಪದ್ಮನಾಭನ ಸನ್ನಿಧಿ. ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ ನಾಗವಲ್ಲಿ ಪ್ಯಾಲೇಸ್ಗೆ. ಈಗ ಆಲ್ರೆಡಿ ಟೈಮ್ ಆಗಿದೆ, ఇల్లే రెస్ట్ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಹೋಗೋಣ. కేరళ చేరుకున్నారు కదా, రేపు ఉదయం నా ప్యాలెస్ దగ్గరికి వస్తారు. రండి రండి, మీ అందరినీ అక్కడ చూసుకుంటాను. రారా రా.
വെൽക്കം ടു പത്മനാഭപുരം പാലസ്. നിങ്ങൾക്ക് ഏത് ലാംഗ്വേജാണ് വേണ്ടത്? കംഫർട്ടബിൾ ഏതാണ്? മലയാളം, തമിഴ്, തെലുങ്ക്, കന്നഡ, ഹിന്ദി ഓർ ഇംഗ്ലീഷ്? ಕನ್ನಡ. ನಾಗವಲ್ಲಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದ್ರೆ ಇವನು ಬರೀ ಪ್ಯಾಲೇಸ್ ಬಗ್ಗೆ ಹೇಳ್ತಾವನಲ್ಲ. ಇದು ರಾಜ ಮೀಟಿಂಗ್ ಮಾಡ್ತಾ ಇದ್ದಂತಹ ಜಾಗ. ಇದರ ವಿಶೇಷತೆ ಏನು ಅಂದ್ರೆ ಹೊರಗಡೆ ನಡೆಯೋದ್ನೆಲ್ಲ ಇಲ್ಲಿಂದ ನೋಡಬಹುದು, ಆದ್ರೆ ಇಲ್ಲೇನ್ ನಡೆಯತ್ತೆ ಅನ್ನೋದು ಹೊರಗಡೆಯಿಂದ ನೋಡೋದಕ್ಕಾಗಲ್ಲ. ನಾಗವಲ್ಲಿ ಬಗ್ಗೆ ಯಾರು ಏನೂ ಮಾತಾಡ್ತಾ ಇಲ್ವಲ್ಲ? ಹೌದು. ಹಾಗಾದ್ರೆ ನಾಗವಲ್ಲಿ ಬಗ್ಗೆ ನಾವೇ ಎಲ್ಲರ ಹತ್ರನೂ ಎನ್ಕ್ವೈರಿ ಮಾಡೋಣ. ಇದು ರಾಜ ಮಲ್ಕೊಳ್ತಿದ್ದಂತಹ ಜಾಗ. ಮೇಡಮ್, ರಾಜನ್ ಬಗ್ಗೆ ಇರ್ಲಿ, ನಾಗವಲ್ಲಿ ಇದ್ದಂತ ಜಾಗ ಯಾವುದು? ನಾಗವಲ್ಲಿ ಇದೇ ಪ್ಯಾಲೇಸ್ ಅಲ್ಲಿ ತಾನೇ ಇದ್ದಿದ್ದು. ನಾಗವಲ್ಲಿ ಪ್ಯಾಲೇಸ್ ಇದಲ್ವಲ್ಲ? ಯಾರು ಹೇಳಿದ್ದು ಇದು ನಾಗವಲ್ಲಿ ಪ್ಯಾಲೇಸ್ ಅಂತ? ಯಾರೋ ನಿಮ್ಗೆ ಸುಳ್ಳು ಹೇಳಿದ್ದಾರೆ. ಇದು ನಾಗವಲ್ಲಿ ಪ್ಯಾಲೇಸ್ ಅಲ್ಲ, ಇದು ಪದ್ಮನಾಭಪುರಂ ಪ್ಯಾಲೇಸ್. ನಾಗವಲ್ಲಿ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನಾಗವಲ್ಲಿ ಪ್ಯಾಲೇಸ್ ಇದಲ್ಲ ಅಂದ್ರೆ ಇನ್ಯಾವ್ದಿರ್ಬೋದು? ಯಾಕೆ ಹಿಂಗಾಯ್ತು? ತಲೆ ಕೆಟ್ಟೋಗ್ತಿದೆ. ಹೌದು, ಐಶ್ವರ್ಯಲ್ಲಿ ಏನಾಯ್ತು? ಎಲ್ಲೋಗಿದ್ದೆ ಇಷ್ಟೊತ್ತು? ನಾನಿಲ್ಲೇ ಇದ್ನಲ್ಲ, ಯಾಕೆಲ್ರು ಗಾಬರಿ ಆಗಿದ್ದೀರಾ? ನಾನು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದಾಗ ನಾಗವಲ್ಲಿ ಪ್ಯಾಲೇಸ್ ಇದೆ ಅಂತ ಇತ್ತಲ್ಲ, ಇಲ್ಲಿರೋರ್ ನೋಡಿದ್ರೆ ನಾಗವಲ್ಲಿ ಪ್ಯಾಲೇಸ್ ಇದಲ್ಲ ಅಂತ ಹೇಳ್ತಾ ಇದಾರಲ್ಲ. ನಾವ್ ಅನ್ಕೊಂಡಿದ್ದೆ ಏನೋ, ಇಲ್ಲಿ ನೋಡಿದ್ರೆ ಬೇರೆ ಏನೋ ಆಗೋಯ್ತು. ನಾಗವಲ್ಲಿ ಪ್ಯಾಲೇಸ್ ಇದಲ್ಲ ಅಂದ್ರೆ ಮತ್ತಿನ್ಯಾವ್ದಿರ್ಬೋದು? ಇದಕ್ಕೆ ನಾವು ಬೇರೆ ಏನಾದರೂ ದಾರಿ ಕಂಡುಹಿಡಿಬೇಕು. ಕಂಡುಹಿಡಿದಿರ್ಲಿ ನಾಗವಲ್ಲಿ ಬಗ್ಗೆ. ಅದ್ರ ಬಗ್ಗೆ ಮಾತಾಡದೆ ಬೇಡ, ನಾವೆಲ್ಲರೂ ವಾಪಸ್ ಹೋಗ್ಬೇಡ. ಹೌದೌದು, ನಾವೆಲ್ಲರೂ ವಾಪಸ್ ಹೋಗ್ಬಿಡೋಣ. ಸರಿ, ಇನ್ಮುಂದೆ ಏನ್ ಮಾಡ್ಬೇಕಂತ ನಾನ್ ಪ್ಲಾನ್ ಮಾಡ್ತೀನಿ. ನೀವೆಲ್ರೂ ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. നമസ്തേ. നമസ്കാരം. പറയൂ, ഞാൻ നിങ്ങൾക്ക് എന്ത് സഹായമാണ് ചെയ്തു തരേണ്ടത്? ഞങ്ങളിവിടെ എന്തിനാ വന്നു എന്ന് പറയാം. പറയൂ, എന്നെ കൊണ്ട് നിങ്ങൾക്ക് എന്ത് സഹായം ചെയ്യാൻ പറ്റുമോ അത് ഞാൻ തീർച്ചയായും ചെയ്യും. സർ, നിങ്ങളൊരു ചരിത്ര പരിശോധകനല്ലേ? അപ്പോ രാജവംശത്തെ കുറിച്ച് നിങ്ങൾക്ക് നന്നായിട്ട് അറിയാമല്ലേ? അതെ. ഞങ്ങൾക്കൊരു പ്രധാനപ്പെട്ട വിഷയത്തെ കുറിച്ച് അറിയാനുണ്ട്. നാഗവല്ലി. നാഗവല്ലിയെ കുറിച്ച് പരിശോധന. അതെ. ഉത്തര സിഗ്ബേ കന്ത നാഗവല്ലി മേലെ. നാഗവല്ലിയെ കുറിച്ച് പഠിക്കാൻ വന്നവരാണോ? അതെ. ആളുകൾ അവർക്ക് തോന്നിയ പാടെ ആയിരം കഥകൾ നാഗവല്ലിയെ കുറിച്ച് സൃഷ്ടിക്കാറുണ്ട്. നാഗവല്ലിയെ കുറിച്ച് കേട്ട കഥകൾ, പറഞ്ഞു പരത്തിയ കഥകൾ സിനിമകളാക്കിയിട്ടുണ്ട് പല ഭാഷകളിൽ. പക്ഷേ നാഗവല്ലിയെ കുറിച്ച് ഞാൻ പറയാൻ പോകുന്നതാണ് സത്യമായ കഥ. ಥ್ಯಾಂಕ್ಸ್ ಸರ್, ಇಷ್ಟೊಂದೆಲ್ಲ ನಮಗೆ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ. ಮುಂದೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಬರ್ತೀವಿ, ದಯವಿಟ್ಟು ಹೆಲ್ಪ್. ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ನಾಗವಲ್ಲಿ ಪ್ಯಾಲೇಸ್ ಎಲ್ಲಿದೆ ಅಂತ ನಮಗೆ ಗೊತ್ತಾಯ್ತು. ನಿಜವಾಗ್ಲೂ ಗೊತ್ತಾಯ್ತಾ? ನಾಗವಲ್ಲಿ ಪ್ಯಾಲೇಸ್ ಎಲ್ಲಿದೆ ಅಂತ ನಿಜವಾಗ್ಲೂ ಗೊತ್ತಾಯ್ತಾ? ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಐಶ್ವರ್ಯ, ಇದ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ?
ಕೂಲಾಗಿರು, ಆರಾಮಾಗಿ ಹೋಗೋಣ. ಕೂಲಾಗಿರಕ ಆರಾಮಾಗಿರಕ ನಾವಿಲ್ಲಿ ಬಂದಿರೋದು? ಇವಾಗ್ಲೇ ಹೋಗ್ಬೇಕು, ಬನ್ನಿ ಹೋಗೋಣ. ಈಗಲೇ ಹೋಗೋಣ, ಆದರೆ ಹೋಗೋಕ್ಕೂ ಮುಂಚೆ ಕೆಲವು ಕಂಡೀಷನ್ಸ್ ಇದೆ. ಅದು ಏನಪ್ಪ ಅಂದರೆ, ನಾವ್ಯಾರೂ ಕೂಡ ನಾಗವಲ್ಲಿ ಅನ್ನೋ ಹೆಸರನ್ನ ಯೂಸ್ ಮಾಡೋಂಗಿಲ್ಲ. ವಲ್ಲಿ ಅನ್ನೋ ಪದ ಮಾತ್ರ ಯೂಸ್ ಮಾಡಬೇಕು. ಯಾಕೆ ಏನು ಅಂತ ಹೋಗ್ತಾ ಹೇಳ್ತೀನಿ. എന്താണ് വേണ്ടത്? ഹു ആർ യു? സർ, ഞങ്ങൾ എല്ലാവരും വള്ളിയെ കുറിച്ച് അറിയാൻ വന്നതാണ്. പ്ലീസ് ഹെൽപ്പ് us, സർ. We need the right information. You please get out. Don't disturb me. ಸರ್, ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಪ್ಯಾಲೇಸ್ ಒಳಗಡೆ ಹೋಗೋದಕ್ಕೆ ನನಗೆ ಪರ್ಮಿಷನ್ ಕೊಡಿ ಸರ್. ಎಲ್ಲ ವಿಷಯನೂ ನಾನೇ ತಿಳ್ಕೊತೀನಿ, ಪ್ಲೀಸ್ ಸರ್. എന്താ ಪ್ಯಾಲೇಸಿನകത്ത് ಕಡಕಾನೋ? ಎನ್ನೆ കളിയാക്കിയാണോ? ಸರ್, ನಾವು ಮೀಡಿಯಾದವರು, ಬೇಕಾದ್ರೆ ಐಡಿ ಕಾರ್ಡ್ ನೋಡಿ ಸರ್. ಎಂದ ಮೀಡಿಯಾಕಾರ? ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಬೇಕಾದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕಾದ್ರೂ ಕೊಡ್ತೀವಿ ಸರ್. ಆರ್ ಯು ಗೋಯಿಂಗ್ ಟು ಗಿವ್ ಬ್ರೈಬ್ ಫಾರ್ ಮೀ? ಯು ಪ್ಲೀಸ್ ಗೆಟ್ ಔಟ್. ಡೋಂಟ್ ಡಿಸ್ಟರ್ಬ್ ಮೀ. ഐ ആം ബിസി നൗ. യു പ്ലീസ് ഗെറ്റ് ഔട്ട്. നിങ്ങൾ തരുന്ന ഈ പൈസ വാങ്ങിക്കൊണ്ട് എന്റെ ഈ വലിയ ജോലികളാണോ? സുധൻ, യു പ്ലീസ് സെൻഡ് ദം ഔട്ട്. ഞാനിപ്പോ പറഞ്ഞോളാം. പിന്നെ നിങ്ങളൊരു 5 മിനിറ്റ് അവിടെ വെയിറ്റ്. ഞാനിപ്പോ വരാം. അവിടെ വെയിറ്റ്. ഞാൻ വരാം വെയിറ്റ്. ഓക്കെ. ആ സാർ, ഇതാണ് എൻ്റെ നമ്പർ. പോയിട്ട് എന്നെ വിളിക്ക് വൈകുന്നേരത്ത്. ഇപ്പം എല്ലാവരും പൊക്കോ പൊക്കോ, ഇവിടെ നിൽക്കണ്ട, പൊക്കോ. അയാൾ കണ്ട പ്രശ്നമോ? പൊക്കോ പൊക്കോ. ഹായ്. ഹലോ. ഹായ് സർ. ഹലോ. ആ സർ, വള്ളിയെ കുറിച്ച് എന്തെങ്കിലും അറിയാമോ? പറയാൻ പറ്റുമോ പ്ലീസ്? ವಲ್ಲಿ ಇರೋದು ನಿಜಾನಾ ಸರ್? ನೀವು ಕಣ್ಣಾರೆ ನೋಡಿದ್ದೀರಾ? നിങ്ങൾ പറയുന്നത് 1000 വട്ടം സത്യമാണ്. ഞാൻ എത്രയോ തവണ എൻ്റെ കണ്ണുകൊണ്ട് കണ്ടിരിക്കുന്നു. അമാവാസി പൗർണമി ദിവസങ്ങളിൽ അവൾ ചിലങ്ക കെട്ടി ഭീകരരൂപിയായി ചിരിച്ചാലറി വരും, അട്ടഹസിച്ച് വരും, കരഞ്ഞുകൊണ്ടും വരും. ഇതൊക്കെ ഞാൻ എത്രയോ വട്ടം കണ്ടിരിക്കുന്നു, എൻ്റെ കണ്ണുകൊണ്ട് കണ്ടിരിക്കുന്നു. ഇതൊക്കെ പറയുമ്പോൾ തന്നെ എൻ്റെ ദേഹം വല്ലാതെ കോരിത്തെരിക്കുന്നു. ശരീരത്തിൽ ഒരു വിറയൽ വരും. എൻ്റെ 25 വർഷത്തെ ജോലിക്കിടയിൽ ഞാനൊരു 50 വട്ടം അവളുടെ രൂപം കണ്ട് പേടിച്ച് പനിയായിട്ട് കിടന്നിട്ടുണ്ട്. ನಮಗೆ ವಲ್ಲಿ ಆತ್ಮನ ತೋರಿಸ್ತೀರಾ ಸರ್? നിങ്ങൾ ചോദിച്ചോടനെ എടുത്ത് കാണിക്കാൻ ഇതെന്താ സിനിമയിൽ വരുന്ന യക്ഷിയാണോ ഇത്? ഞാനേ ഇന്നുവരെ നേരിട്ട് എൻ്റെ കണ്ണാലെ കണ്ടിട്ടില്ല. അവളുടെ കരച്ചിലും ചിരിയും ഒക്കെ, ഈ ബഹളമൊക്കെ കേട്ടാൽ ഞാൻ അറിയുന്നത് ಇವಳ ವಳ್ಳಿಯಾಣಂ. ಅದೇಂಗ್ ಸರ್, ಬರೀ ಸೌಂಡ್ ಕೇಳಿಸ್ಕೊಂಡೆ ದೆವ್ವ ಇದೆ ಅಂತೀರಾ? ಅವ್ರು ನೋಡಿಲ್ಲ ಅಂದ್ರೆ ಏನಂತೆ, ಇದೆ ಅಂತ ಹೇಳ್ತಿದಾರಲ್ಲ. ನಾವು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾಳೆ ನೈಟ್ ನಮಗೆ ಪ್ಯಾಲೇಸ್ ಒಳಗೆ ಹೋಗೋಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಿಮ್ಗೆ ಎಷ್ಟು ದುಡ್ಡು ಬೇಕೋ ನಾವು ಕೊಡ್ತೀವಿ. അത് എന്നെ കൊണ്ട് കഴിയില്ല. അത് വളരെ പ്രയാസമുള്ള കാര്യമാണ്. Sir, please don't say no. We really need to enter the palace. We'll do anything you ask us to, sir. Please. ഓക്കെ, ശരി, ഞാൻ നിങ്ങളെ സഹായിക്കാം. നാളെ രാത്രി കൊട്ടാരത്തിൽ പോകാൻ എല്ലാവരും റെഡി ആയിക്കോളൂ. ಓಕೆ? ಏನು ನಾಳೆನಾ? ನಾಳೆ ಅಮಾವಾಸ್ಯೆ ಬೇಡ ಕಣ್ರು, ನಾಳೆ ಬೇಡ. ಹೌದೌದು, ನಾಳೆ ಅಮಾವಾಸ್ಯೆ, ನಾಳೆ ಹೋಗೋದ್ ಬೇಡ. ಏನು, ನಾಳೆ ಅಮಾವಾಸ್ಯೆನಾ? ಇನ್ನು ಒಳ್ಳೇದಾಯ್ತಲ್ವಾ? ನೀವ್ ಯಾರಾದ್ರೂ ಬರ್ಲಿ ಬಿಡ್ಲಿ, ನಾನಂತೂ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿರೋದೇ ದೊಡ್ಡ ವಿಷಯ. ನಾಳೆ ನಾವ್ ಎಲ್ಲಾರು ಪ್ಯಾಲೇಸ್ ಒಳಗೆ ಹೋಗ್ತಾ ಇದೀವಿ ಅಷ್ಟೇ. ನಾವು ಅಂದ್ಕೊಂಡು ಬಂದಿದ್ದ ಪ್ಯಾಲೇಸೇ ಬೇರೆ, ನಾವು ಹೋಗ್ತಾ ಇರೋ ಪ್ಯಾಲೇಸೇ ಬೇರೆ, ನಾವು ಅಂದ್ಕೊಂಡಿದ್ದು ಸತ್ಯನೇ ಬೇರೆ. ಏನು ಸತ್ಯನಾ? ಏಯ್, ಅದೇ ಪ್ಯಾಲೇಸ್ ಬಗ್ಗೆ ನಾವ್ ಅನ್ಕೊಂಡಿದ್ದನ್ನ ಮಾಡ್ಲೇಬೇಕು. ಇಷ್ಟು ದಿವಸ ನಾನು ದೆವ್ವ ಇದೆ ಅಂತ ನಂಬ್ತಿದ್ದೆ, ಆದರೆ ನನ್ನ ಕಣ್ಣಾರೆ ಯಾವ ದೆವ್ವನೂ ನೋಡಿಲ್ಲ. ಈ ಪ್ರಯತ್ನದಲ್ಲಿ ಕಣ್ಣಾರೆ ನೋಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ.
ಹೌದು ಮಚ್ಚ, ನಿನ್ ಜೊತೆ ನಾನು ಡಿಸೈಡ್ ಮಾಡಿದ್ದೀನಿ. ಅದೇನಾಗುತ್ತೋ ನೋಡೇ ಬಿಡೋಣ. ನನ್ನ ಮಕ್ಕಳ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದ್ದೀರಾ. ಜೀವನ ಪೂರ್ತಿ ದೆವ್ವ ಇದೆ ಅಂತ ಎದ್ರುಕೊಂಡು ಸಾಯೋ ಬದಲು ಒಂದೇ ಸಲ ಸತ್ರು ಪರವಾಗಿಲ್ಲ, ಒಂದು ಸಾಧನೆ ಮಾಡಿ ಸಾಯ್ತೀರಾ ಬಿಡ್ರ. ನಾಗುವಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತಂಗೆ, ಕಾಣಿಸ್ಲಿಲ್ಲ ಅಂದ್ರೂ ಕೂಡ ನಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತಂಗೇನೆ. ನಾವು ಆ ಮ್ಯಾನೇಜರ್ ಹೇಳ್ದಂಗೆ ಪ್ಯಾಲೇಸ್ ಒಳಗೆ ಪಂಚ್ಗಳನ್ನ ಯೂಸ್ ಮಾಡೋಣ. ಯಾಕಂದ್ರೆ ಬೆಂಕಿ ಬೆಳಕಲ್ಲಿ ಈ ದೆವ್ವ ಭೂತಗಳು ಬೇಗ ಕಣ್ಣು ಕಾಣಿಸ್ತಾವಂತೆ. ಹಾಗಾದ್ರೆ ಪಂಚ್ಗಳೆಲ್ಲಿದೆ? ಅದನ್ನ ನಾವ್ ಆಲ್ರೆಡಿ ಅರೇಂಜ್ ಮಾಡಾಗಿದೆ. ನಾವೆಲ್ಲರೂ ಗ್ರೂಪಲ್ಲಿ ಹೋದ್ರೆ ನಾವ್ ಅನ್ಕೊಂಡಿರೋದು ಏನೂ ಸಿಗಲ್ಲ. ನಾವ್ ಸೆಪರೇಟ್ ಆಗಿ ಹೋದ್ರೆ ಬೆಟರ್ ಅನ್ಸುತ್ತೆ. ಸಪ್ರೇಟ್ ಆಗಿ ಬೇಡ, 3 ಜನ ಆದ್ರೂ ಹೋಗೋಣ. ಓಕೆ, ಹೋಗೋಣ. ಅಪ್ಪ ದೇವ್ರೇ ಕಾಪಾಡ್ದ. ಈಗ ನಾನು, ಅನಿಲ್, ಐಶ್ವರ್ಯ 3 ಜನ ಹೋಗ್ತೀವಿ. ಓಕೆ, ನಾನು, ರಾಕಿ ಅಂಡ್ ನಿಹಾಲ್ ನಾವು 3 ಜನ ಹೋಗ್ತೀವಿ. ನಾವೇನು ಅನ್ಕೊಂಡಿದ್ದೀವೋ ಅದೇ ರೀತಿ ಪ್ಲಾನ್ ಪ್ರಕಾರ ಮಾಡಬೇಕು. ಭಯ ಆಗ್ತಿದೆ. ನಾಗವಲ್ಲಿ ಎಲ್ಲೋ ಇವಳು ಮೈ ಮೇಲೆ ಬಂದ್ಬಿಡುತ್ತಾ ಅಂತ. ಬರಲಿ ಬಿಡಿ ಸರ್, ಯಾಕೆ ತಲೆ ಕೆಡ್ಸ್ಕೋತೀರಾ? ನಾನು ಇದೀನಿ ನಿಮ್ಮ ಜೊತೆಗೆ. ಯುವರಾಜ, ಐಶ್ವರ್ಯ ಕಾಣ್ತಿಲ್ಲ ಕಣೋ. ಸರ್ ಐಶ್ವರ್ಯ ಎಲ್ಲಿ ಸರ್ ಅವಳು? ಎಲ್ಲೋದ್ಲೋ? ಎಲ್ಲೂ ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ ಎಲ್ಲಿದ್ಯಾ? ಐಶ್ವರ್ಯ, ಐಶ್ವರ್ಯ ಹೋಗಿದ್ಯಾ? ಎಲ್ಲೋದ್ಲು ಸರ್ ಇವಳು? ಇಲ್ಲ. ಐಶ್ವರ್ಯ, ಐಶ್ವರ್ಯ ಏನ್ ಮಾಡ ಸರ್ ಇವಾಗ? ತಮಾಷೆ ಮಾಡ್ಬೇಡ, ಎಲ್ಲಿದ್ರು ಬಾ. ಭಯ. ಐಶ್ವರ್ಯ, 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 ಯಪ್ಪ, ಇಷ್ಟು ಕತ್ಲ ಇದೆ. ಏಯ್ ಬರ್ರೋ, ಏನಾಗಲ್ಲ ಲೈ. ಇವನೊಬ್ಬ ಸುಮ್ಮನಿರೋ. ರಾಕಿ ನನ್ನ ಜೊತೆನೇ ಇರೋ. ರಾಕಿ, ರಾಕಿ ಅಪ್ಪ, ಇದ್ರ ಮೇಲೆ ನನ್ನ ಕೈಲಿ ಆಗಲ್ಲ. ನಂಗೆ ತುಂಬಾ ಭಯ ಆಗ್ತಾ ಇದೆ. ನನ್ನ ಹಾರ್ಟ್ ಬೀಟ್ ನೋಡು, ಎಷ್ಟು ಜೋರಾಗಿ ಪಡ್ಕೋತಾ ಇದೆ. ಆಗಲ್ಲ ಅಪ್ಪ. ಯಾಕ್ರೋ? ಏನಾಯ್ತ್ರೋ? ಅಯ್ಯೋ ಅಪ್ಪ. ನೀವ್ ಎದ್ರುಕೊಳ್ಳೋ ತರ ಅಂಥದ್ದೇನು ಇಲ್ಲ ಕಣ್ರೋ ಇಲ್ಲಿ. ನೀವ್ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ನಾನು ಆರಾಮಾಗಿಲ್ವಾ ಇಲ್ಲಿ? ನನ್ನ ಕಣ್ಣಿಗಂತೂ
ಏನು ಕಾಣಿಸ್ತಿಲ್ಲ. ಯಾರು ಬಂದ್ರು? ನಾವು 3 ಜನ ಬಿಟ್ರೆ ಬೇರೆ ಯಾರು ಇಲ್ಲ ಕಣ್ರು ಇಲ್ಲಿ. ನನ್ ಕಣ್ಣಿಗೂ ಯಾರು ಕಾಣಿಸ್ತಾ ಇಲ್ಲ, ಆದ್ರೆ ಇಲ್ಲಿ ಯಾರೋ ಇದ್ದಾರೆ. ಅಯ್ಯೋ ದಡ್ರ, ಇಷ್ಟೇನಾ ನಿಮ್ಮ ಪ್ರಾಬ್ಲಮ್ಮು? ನಿಮ್ಮ ಪ್ರಾಬ್ಲಮ್ಗೆ ಕರೆಕ್ಟಾಗಿ ಒಂದು ಸೊಲ್ಯೂಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇವಾಗ ಇಬ್ರು ಕಣ್ಮುಚ್ಕೊಳ್ಳಿ. ಏನ್ ಕಾಣಿಸ್ತಾ ಇದೆ ಇವಾಗ ನಿಮ್ಗೆ? ಕತ್ಲೆ ಕತ್ಲೆ, ಫುಲ್ ಕತ್ಲೆ. ಕತ್ಲೆ. ಕತ್ಲೆ ತಾನೇ ಕಾಣ್ತಾ ಇರೋದು. ಕಣ್ ತೆಗೀರಿ ಇವಾಗ. ಇವಾಗ್ಲೂ ಕತ್ಲೆನೇ ತಾನೇ ಕಾಣ್ತಾ ಇರೋದು. ಕತ್ಲೆ ಅಂದರೆ ಎಲ್ರಿಗೂ ಭಯ. ಆದರೆ ನಾವು ಯಾವ ರೀತಿ ತಿಳ್ಕೊತೀವೋ ಆ ಥರ ನಮ್ಮ ಕಣ್ಮುಂದೆ ಬರುತ್ತೆ. ಇಲ್ಲಿ ದೆವ್ವ ಭೂತ ಇದೆ ಅನ್ಕೋತಿದ್ದೀರಾ, ಅದಕ್ಕೆ ನಿಮಗೆ ಭಯ ಆಗ್ತಿದೆ. ಇವಾಗ ಇದೇ ಜಾಗದಲ್ಲಿ ದೇವರಿದ್ದಾನೆ ಅನ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವ ದೇವ್ರು ಇಷ್ಟನೋ ಆ ದೇವ್ರನ್ನ ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಂಡ್ರ? ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದ ದೇವರು ನಿಮ್ಮ ಎದುರುಗಡೆ ಬಂದ. ಮತ್ತೆ ಇಲ್ಲಿವರೆಗೂ ದೆವ್ವ ಇದೆ ಅಂತಿದ್ರಿ, ಇವಾಗ ಹೇಗೆ ಬಂದ ದೇವರು? ಅಷ್ಟೇ, ನಾವು ಮನಸ್ಸಲ್ಲಿ ಯಾವ ರೀತಿ ತಿಳ್ಕೊತೀವೋ ಆ ರೀತಿ ನಮ್ಮ ಕಣ್ಮುಂದೆ ಬರುತ್ತೆ. ನಾವು ಮನಸ್ಸಲ್ಲಿ ಭಯ ಇಟ್ಕೊಂಡು ದೇವಸ್ಥಾನದಲ್ಲಿ ಮಲಗಿದ್ರು ಸಹ ಅದು ಸ್ಮಶಾನ ಆಗಿರುತ್ತೆ. ಅದೇ ಸ್ಮಶಾನದಲ್ಲಿ ಭಯ ಇಲ್ಲದೆ ಮಲಗಿದ್ರೆ ಅದು ದೇವಸ್ಥಾನದ ಥರ ಇರುತ್ತೆ. ಎಲ್ಲವೂ ನಾವು ಅಂದ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಕೂಲ್ 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 ಕೂಲ್. ಆರಾಮಾಗಿಲ್ಲೇ ಮಲಗಿ ಬೆಳಗ್ಗೆ ಎದ್ದು ಹೋಗೋಣ. ಆಗ್ತಾ ಇದೆ, ಏನ್ ಮಾಡೋದಪ್ಪ? ಯಾಕ್ರೋ ಇಷ್ಟೊಂದು ಎದ್ರುಕೊಂಡಿದ್ದೀರಾ? ಏನಾಯ್ತು? ಭೂತ ಹಂಗ ನಂಗೂ ತೋರಿಸ್ತೀನಿ ಬಾ. ಭಯ ಆಗ್ತಿದೆ. ಇಲ್ಲ, ಈ ಪ್ರಪಂಚದಲ್ಲಿ ದೆವ್ವ ಆತ್ಮ ಅನ್ನೋದು ಏನೂ ಇಲ್ಲ. ಗೆದ್ದೆ, ನಾನ್ ಗೆದ್ದೆ. ವಿಷ್ಣು ಸರ್ ಸೌಂದರ್ಯ ಅವ್ರ ಸಾವ್ಗೆ ನಾಗವಲ್ಲಿ ಕಾರಣ ಅಲ್ಲ ಅಂತ ನಾನು ಪ್ರೂವ್ ಮಾಡ್ಬಿಟ್ಟೆ. ಅದೆಲ್ಲ ಬರೀ ಸುಳ್ಳು. ಈ ನಾಗವಲ್ಲಿ ಅನ್ನೋಳು ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಹೌದು ಕಣೋ, ನೀನ್ ಹೇಳ್ತಿರೋದು ಕರೆಕ್ಟ್. ಈ ನಾಗವಲ್ಲಿ ಅನ್ನೋಳು ಯಾರು ಇಲ್ಲ. ಹೌದು ಮಗ, ನಾಗವಲ್ಲಿ ಅನ್ನೋಳು ಯಾರು ಇಲ್ಲ. ಆಹಾ, ನನ್ ಮಗನೇ,
ನಿನ್ ಬಾಯಲ್ಲಿ ಈ ಮಾತ? ಹಾಗಾದ್ರೆ 1,000% ನಿಜ. ನಾಗವಲ್ಲಿ ಅನ್ನೋಳು ಯಾರು ಇಲ್ಲ. ಅಯ್ಯೋ ನಾಗವಲ್ಲಿ, ಅಯ್ಯೋ ನಾಗವಲ್ಲಿ, ಓಡೋ ನಾಗವಲ್ಲಿ, ನಾಗವಲ್ಲಿ, ಅಯ್ಯೋ ನಾಗವಲ್ಲಿ, ನಾಗವಲ್ಲಿ ನೋಡ್ತೀವಿ ಕಣೋ, ಭಯ ಆಗ್ತಾ ಇದೆ. ಅಲ್ಲೇ ಇದ್ರು. ಓಯ್, ನಾಗವಲ್ಲಿನ ಏನ್ ಹೇಳ್ತಾ ಇದ್ಯೋ? ಹೌದು ಹೌದು, ನನ್ ಕಣ್ಣಾರೆ ನಾನೇ ನೋಡ್ದೆ. ನೀನೇನು ನಿಹಾಲ್ ಡೈಲಾಗ್ ಹೊಡಿತಾ ಇದ್ಯಾ? ಇಲ್ಲ ಕಣೋ, ಅವನ ಜೊತೆ ನಾಗವಲ್ಲಿನ ನಾವು ನೋಡಿದ್ವಿ. ವೈಷ್ಣವಿ ಮೇಲೆ ನಾಗವಲ್ಲಿ ಬಂದಿದ್ದು, ನಿನ್ನ ಮೇಲೆ ಅವಳ ಪ್ರಿಯತಮ ರಮನಾಥ ಬಂದಿದ್ದು, ನೀವಿಬ್ರು ಭರತನಾಟ್ಯ ಮಾಡಿದ್ದು ನಾವು ನೋಡಿಲ್ಲ ಅನ್ಕೊಂಡ್ಯಾ? ನಾವು ಡ್ಯಾನ್ಸ್ ಮಾಡಿದ್ನ ನೀವು ನೋಡಿದ್ದು ನಿಜಾನೇ, ಆದರೆ നിജവാദ കഥനെ ಬೇರೆ. പക്ഷേ നാഗവല്ലിയെക്കുറിച്ച് ഞാൻ പറയാൻ പോകുന്നതാണ് സത്യമായ കഥ. നാഗവല്ലി എന്നുള്ള പേരിൽ ഒരാൾ ജീവിച്ചിരുന്നില്ല, അതൊരു സൃഷ്ടിച്ച കഥാപാത്രമാണ്. നാഗവല്ലി എന്നൊരാൾ ഈ ഭൂലോകത്തിലില്ല. സത്യം സത്യം സത്യം. സർ, നിങ്ങൾ എന്താ പറയുന്നു? എനിക്കൊന്നും മനസ്സിലായില്ല. സർ, ദയവിಟ್ಟು സರಿಯಾಗಿ ഇൻഫർമേഷൻ ಕೊಡಿ ನಮಗೆ. ഞാൻ പറയുന്ന കാര്യമാണ് സത്യമായിട്ടുള്ളത്. കേരളത്തിൽ നാഗവല്ലി എന്നൊരാൾ ജീവിച്ചിരുന്നില്ല, അത് ഒരു കെട്ടിച്ചമച്ച കഥയാണ്. കേരള വർമ്മ രാജവംശത്തിൽ ഇങ്ങനൊരു സംഭവം നടന്നതായി അറിയില്ല. ಸರ್, ಹಾಗಾದರೆ ಎಷ್ಟೋ ಜನ ಪಂಡಿತರು, ಮೇಧಾವಿಗಳು, ಪುರೋಹಿತರು, ನಿಮ್ಮಂಥ ದೊಡ್ಡ ದೊಡ್ಡ ಇತಿಹಾಸ ತಜ್ಞರು ನಾಗವಲ್ಲಿ ಕತೆ ಈಗಲೂ ನಿಜ ಅಂತ ಹೇಳ್ತಿದ್ದಾರೆ ಸರ್. 1758 കാർത്തിക തിരുനാൾ രാമവർമ്മ രാജനാൽ ഈ വർമ്മ രാജവംശം കേരളത്തിലുണ്ടായി. ഉത്തര രാമ തിരുനാൾ മാർത്താണ്ഡവർമ്മ വരെയും ഞങ്ങളുടെ വംശക്കാരാണ് വർമ്മ രാജകുടുംബ ചരിത്രത്തെപ്പറ്റി പരിശോധിച്ചുകൊണ്ടിരിക്കുന്നത്. ഈ രാജവംശത്തെക്കുറിച്ചുള്ള കാര്യങ്ങൾ ഞങ്ങൾക്കല്ലാതെ മറ്റാർക്കും അറിയില്ല. നിങ്ങൾ സിനിമയിൽ കണ്ട വിജയരാജേന്ദ്ര ബഹദൂർ രാജ എന്നൊരാൾ ഈ ലോകത്തിലില്ല. അതുപോലെ തന്നെയാണ് ഈ നാഗവല്ലി എന്നൊരാൾ ജീവിച്ചിരുന്നത്. നാഗവല്ലിയുടെ പേരിലെ ഒരു കൊട്ടാരമില്ലയോ? സത്യമായിട്ടും അങ്ങനെ ഒന്നില്ല. ನೀವು ಹೇಳೋದನ್ನ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ ಸರ್. ಇಷ್ಟೊಂದೆಲ್ಲ ತಿಳ್ಕೊಂಡಿರೋ ನೀವು ಹೇಳ್ತಾ ಇದ್ದೀರಾ ಅಂದರೆ ನಂಬಲೇಬೇಕು. ആദ്യം ಇನ್ನೊಂದ್ಸಲಿ കേൾತೀನಿ, ഇതേ സത്യന സർ? ഞാനും എൻ്റെ അച്ഛനും അച്ഛൻ അപ്പൂപ്പന്മാരുടെ കാലം തൊട്ടേ പരിശോധിക്കുന്ന രേഖകളിലൊന്നും ഇങ്ങനെ ഒരാളില്ല. ഞാൻ പറയുന്നതാണ് സത്യമായ കഥ. ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊಂದೆಲ್ಲ ನಮ್ಗೆ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ. ಮುಂದೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಬರ್ತೀವಿ, ದಯವಿಟ್ಟು ಹೆಲ್ಪ್ ಮಾಡಿ. തീർച്ചയായും. നിങ്ങൾക്ക് ഒരുപാട് വിഷയങ്ങൾ അറിയാമല്ലോ. ഇനി ഒരു ചോദ്യം ചോദിക്കട്ടെ? അതെന്താണെന്ന് ചോദിക്കും. സർ, പ്രേതം പിശാശി എന്തെങ്കിലും ഉണ്ടോ? നിങ്ങൾക്ക് അങ്ങനെ ഒരു എക്സ്പീരിയൻസ് ആയിട്ടുണ്ടോ? അങ്ങനെ ഒരു അനുഭവം എൻ്റെ അറിവിലില്ല. ആ വിഷയത്തെക്കുറിച്ച് പഠിക്കാൻ ഞാൻ പോയിട്ടില്ല. ശരി, എന്നാ ഞാൻ ഇറങ്ങട്ടെ. താങ്ക് യു. നമസ്കാരം സർ. നമസ്കാരം. ಪ್ರಪಂಚದಲ್ಲಿ ನಾಗವಲ್ಲಿ ಅನ್ನೋಳು ಯಾರೂ ಇಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಅಟ್ಲೀಸ್ಟ್ ಆತ್ಮ ದೆವ್ವ ಇದೆಯೋ ಅನ್ನೋ ಒಂದು ಪ್ರಶ್ನೆ ಕೇಳಿದ್ವಿ. ಆಗ ಅವರು ನಮ್ಮ ವರ್ಮಾ ವಂಶದ ಮನೆತನಕ್ಕೆ ಸಂಬಂಧಪಟ್ಟ ಬಂಗಲೆಯಲ್ಲಿ ಒಂದು ಹೆಣ್ಣು ತುಂಬ ನೊಂದು ಸತ್ತಿದ್ದಾಳೆ ಅಂತ ಹೇಳಿದ್ರು. ಆ ಕತೆ ಏನಪ್ಪ ಅಂದರೆ, ಸ್ವಾತಿ ತಿರುನಾಳ್ ರಾಮವರ್ಮ 1829ರಲ್ಲಿ ವರ್ಮಾ ವಂಶದ 5ನೇ ಮಹಾರಾಜನಾಗಿ ಪಟ್ಟಾಭಿಷೇಕವಾಯಿತು. ಇವನ ಆಳ್ವಿಕೆ ಹೇಗಿತ್ತು ಅಂದರೆ ಇಂದಿಗೂ ಇಲ್ಲಿನ ಜನ ಅದರ ಬಗ್ಗೆ ಮಾತನಾಡುತ್ತಾರೆ. ಏಕೆಂದರೆ ಇವರು ಆಯುರ್ವೇದ ಮತ್ತು ಇಂಗ್ಲಿಷ್ ಮೆಡಿಸಿನ್ಗಳ ಬಗ್ಗೆ ಬಹಳ ಪರಿಣಿತಿಯನ್ನು ಹೊಂದಿದ್ದರು. ಇದರ ಜೊತೆಗೆ ಮಹಾನ್ ಸಂಗೀತಗಾರರೂ ಕೂಡ. ಸುಮಾರು 400ಕ್ಕೂ ಹೆಚ್ಚು ಹಾಡುಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಇವರು ಹೊರ ರಾಜ್ಯಗಳಿಂದ ನೃತ್ಯ ಮಾಡುವ ನರ್ತಕಿಯರನ್ನು ಕರೆಸಿ ನೃತ್ಯ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿದ್ದರು. ಅದರಲ್ಲಿ ವಿಜಯ ಗಳಿಸಿದ ಆ ಹೆಣ್ಣಿಗೆ ಒಂದು ಬಂಗಲೆಯನ್ನು ನೀಡಿ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಕೊಡುತ್ತಿದ್ದರು. ಹೀಗೆ ಒಂದು ಸ್ಪರ್ಧೆಯಲ್ಲಿ ಎದುರಾದವಳೆ ಸುಗಂಧವಲ್ಲಿ. ಇವಳ ನೃತ್ಯಕ್ಕೆ, ಸೌಂದರ್ಯಕ್ಕೆ
ಮೈಮಾಟಕ್ಕೆ ಬೆರಗಾಗೋದ ಈ ರಾಜ. ಸುಗಂಧವಲ್ಲಿ ಕಂಡು ಈ ರಾಜ ಎಷ್ಟು ಮೈ ಮರೆತನೋ ಅದೇ ರೀತಿ ಸುಗಂಧವಲ್ಲಿ ಕೂಡ ರಾಜನ ಗಾಂಭೀರ್ಯಕ್ಕೆ ಮನಸೋತಳು. ಇಬ್ಬರು ಗಾಂಧರ್ವ ವಿವಾಹ ಕೂಡ ಆದರು. 16 ಕಟ್ಟು ಎಂಬ ಬಂಗಲೆಯಲ್ಲಿ ವಾಸವಿದ್ದರು ಎಂದು ಕರೆಯುತ್ತಾ ಎಂದು ಹಾಡುತ್ತಾ ರಾಜನಲ್ಲಿ ಸಂಪೂರ್ಣ ಮೈಮರೆತಿದ್ದಳು. ಹೀಗೆ ರಾಜ ಒಂದು ದಿನ ಮತ್ತೆ ಬರುತ್ತೇನೆ ಎಂದು ಹೇಳಿ ಹೋದವನು ಬರಲೇ ಇಲ್ಲ. ರಾಜನು ಮರಣ ಹೊಂದಿದ್ದನು. ಈ ವಿಷಯವನ್ನು ಕೇಳಿದ ಸುಗಂಧವಲ್ಲಿ ರಾಜನ ನೆನಪಿನಲ್ಲಿಯೇ ಕೊರಗಿ ಕೊರಗಿ ಹುಚ್ಚಿಯಾದಳು. ಬೀದಿ ಬೀದಿಯಲ್ಲಿ ಅಲೆಯುತ್ತಾ ರಾಜನೇ ನನ್ನ ಪತಿ ಎಂದು ಹೇಳತೊಡಗಿದಳು. ಇದನ್ನು ಕಂಡ ರಾಜವಂಶಸ್ಥರು ರಾಜಮನೆತನದ ಗೌರವವನ್ನು ಕಳೆಯುತ್ತಿದ್ದಾಳೆ ಎಂದು ಆ 16 ಗಟ್ಟು ಬಂಗಲೆಯಲ್ಲಿ ಒಂದು ಸೆರೆಮನೆಯನ್ನು ನಿರ್ಮಿಸಿ ಸುಗಂಧವಲ್ಲಿಯನ್ನು ಕೂಡಿ ಹಾಕಿದರು. ಆ ಸೆರೆಮನೆಯೊಳಗೆ ಸುಗಂಧವಲ್ಲಿಯ ಹುಚ್ಚು ಇನ್ನೂ ಅತಿರೇಕವಾಯಿತು. ಸಾವಿರದ 856ರಲ್ಲಿ ಸುಗಂಧವಲ್ಲಿ ಸತ್ತು ಹೋದಳು. ಇವಳು ಸತ್ತ ನಂತರ ಇವಳ ಆತ್ಮ ಆ ಬಂಗಲೆಯಲ್ಲೇ ಸೇರಿಕೊಂಡಿತು. ಪ್ರತಿದಿನ ರಾತ್ರಿಯ ಬಂಗಲೆಯಲ್ಲಿ ನೃತ್ಯ ಮಾಡುವ ಶಬ್ದ, ವಾವಾ ವಾವಾ ಎಂದು ಜೋರಾಗಿ ಅಳುವ ಆ ಧ್ವನಿ ಹೇಗೆ ಕೂಗಿ ಕಿರುಚಿ ಕೊರಗಿ ಸುಗಂಧವಲ್ಲಿಯ ಆತ್ಮ ನರಳಾಡುತ್ತಿತ್ತು ಎಂದು. ಇದು ನಾಗವಲ್ಲಿ ಇದ್ದಂಥ ಅರಮನೆ ಅಲ್ಲ, ಸುಗಂಧವಲ್ಲಿ ಇದ್ದಂಥ ಅರಮನೆ. ಪ್ರಪಂಚದಲ್ಲಿ ನಾಗವಲ್ಲಿ ಅನ್ನೋಳು ಯಾರೂ ಇಲ್ಲ. ಅದೆಲ್ಲ ಬರೀ ಕ್ರಿಯೇಟ್ ಮಾಡಿದಂಥ ಕತೆಗಳು. ನಿಜವಾಗ್ಲೂ ನಾಗವಲ್ಲಿ ಅನ್ನೋಳು ಯಾರು ಇಲ್ವೇನೋ? ಇಷ್ಟು ದಿನ ಆತ್ಮ ದೆವ್ವ ಅಂತ ನಂಬದೇ ಇರೋ ನಾನೇ ನಿನ್ನೆ ನನ್ನ ಕಣ್ಣಾರೆ ನೋಡಿದೀನಿ. ಅದಕ್ಕೆ ಕೇಳ್ತಾ ಇರೋದು, ತಮಾಷೆ ಮಾಡಬೇಡ, ನಿಜ ಹೇಳು.
ನೀನು 1000 ಸರಿ ಕೇಳಿದ್ರು ಅಷ್ಟೇನೆ ನಾಗವಲ್ಲಿ ಅನ್ನೋಳು ಇಲ್ಲ ಇಲ್ಲ ಇಲ್ಲ. ఎవర్రా నీకు చెప్పింది నాగవల్లి లేదని? నేనేనా నాగవల్లి? నాగవల్లి నాగవల్లి నేను ఈడే ఉన్నాను, నన్నే లేదు అంటారా? ఎంత ధైర్యం ఉందిరా నీకు? మిమ్మల్ని ఎవరును చంపక వదలను. ಕನ್ಫ್ಯೂಸ್ ಆದ್ರಾ? ಕನ್ಫ್ಯೂಸ್ ಆಗಲೇಬೇಕು ಅಂತ ತಾನೇ ಮಾಡಿರೋದು. ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸಿನಿಮಾ ಡೈರೆಕ್ಟ್ರು. ನಿಮ್ಮ ತಲೆಯಲ್ಲಿ ಕೊರಿತಾರೋ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ನಾಗವಲ್ಲಿ ಯಾರೀ ನಾಗವಲ್ಲಿ? ನಾಗವಲ್ಲಿ ಅನ್ನೋಳು ಯಾರೂ ಇಲ್ಲ. ಈ ಭೂಮಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾಗವಲ್ಲಿ ಅನ್ನೋ ಹೆಣ್ಣೇ ಹುಟ್ಟಿಲ್ಲ. ಇನ್ನು ನಾಗವಲ್ಲಿ ಅನ್ನೋ ಆತ್ಮ ಎಲ್ಲಿಂದ ಬರಬೇಕು? ಇದೇ ಸತ್ಯ ಅಂದಮೇಲೆ ನಮ್ಮ ವಿಷ್ಣು ಸರು ಸೌಂದರ್ಯ ಅವ್ರ ಸಾವಿಗೆ ನಾಗವಲ್ಲಿ ಕಾರಣ ಆಗೋಕ್ಕೆ ಹೆಂಗೆ ಸಾಧ್ಯ? ಸೂರ್ಯ ಚಂದ್ರ ಮೇಲಾಣೆ ಇದೇ ಸತ್ಯ. ಇವತ್ತು ನೀವು ನಾಗವಲ್ಲಿ ಬಗ್ಗೆ ಸರ್ಚ್ ಮಾಡಿದ್ರೆ ಅವಳ ಕತೆ, ಅವಳಿದ್ದಂಥ ಅರಮನೆ ಎಲ್ಲ ಬರುತ್ತೆ. ಅದೆಂಗೆ ಅಂತೀರಾ? 1993 ಮಣಿಚಿತ್ರತಾಳ್ ಅನ್ನೋ ಒಂದು ಮಲಯಾಳ ಸಿನಿಮಾ ಬಂತು. ಅಲ್ಲಿಂದನೇ ಈ ನಾಗವಲ್ಲಿ ಕತೆ ಉಟ್ಕೊಂಡಿದ್ದು. ಅನಂತ ಪದ್ಮನಾಭಪುರಂ ಪ್ಯಾಲೇಸ್ನಲ್ಲಿ ಈ ನಾಗವಲ್ಲಿ ಸಿನಿಮಾನ ಶೂಟ್ ಮಾಡಿದ್ರು. ಅವತ್ತಿಂದನೇ ಆ ಪ್ಯಾಲೇಸ್ಗೆ ನಾಗವಲ್ಲಿ ಪ್ಯಾಲೇಸ್ ಅನ್ನೋ ಹೆಸರು ಕೂಡ ಬಂತು. ಈ ಪ್ಯಾಲೇಸ್ನಲ್ಲಿದ್ದಂಥ ಎಲ್ಲ ರಾಜರ ಇತಿಹಾಸದಲ್ಲೂ ಈ ನಾಗವಲ್ಲಿ ಅನ್ನೋ ಕಥೆನೇ ಇಲ್ಲ. ಇದನ್ನು ಸ್ವತಃ ಆ ರಾಜಮನೆತನದ ಇತಿಹಾಸ ತಜ್ಞರೇ ಹೇಳಿದ್ದಾರೆ, ಮತ್ತದನ್ನು ನಾನು ಕೂಡ ಓದಿ ತಿಳ್ಕೊಂಡಿದ್ದೀನಿ. ಹಾಗಾದರೆ ನಾಗವಲ್ಲಿ ಬಗ್ಗೆ ಸಿನಿಮಾ ಮಾಡಿದವರೆಲ್ಲ ನಾಗವಲ್ಲಿ ನಮಗೆ ತೊಂದರೆ ಕೊಡ್ತಾ ಇಲ್ಲು ಅಂತ ಯಾಕೆ ಹೇಳಿದ್ರು ಅಂದ್ಕೊಂಡಿದ್ದೀರಾ? ಪ್ರಚಾರಕ್ಕೋಸ್ಕರ, ಪಬ್ಲಿಸಿಟಿ ಗಿಮಿಕ್. ಅದನ್ನೇ ನಾನು ಕೂಡ ಮಾಡಿದ್ದೀನಿ. ಆಪ್ತಮಿತ್ರ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಸೌಂದರ್ಯ ಅವ್ರು ಸತ್ತಿದ್ದು, ಆಪ್ತರಕ್ಷಕ ರಿಲೀಸ್ ಆಗೋಕ್ಕೂ ಮುಂಚೆ ವಿಷ್ಣು ಸರ್ ಸತ್ತಿದ್ದು, ಚಂದ್ರಮುಖಿ ಸಿನಿಮಾ ರಿಲೀಸ್ ಆದಮೇಲೆ ರಜನಿಕಾಂತ್ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದು, ಇದೆಲ್ಲ ಬರೀ ಕೋಇನ್ಸಿಡೆನ್ಸ್, ಅನಿರೀಕ್ಷಿತ. ನಾಗವಲ್ಲಿ ಕಾಟದಿಂದನೇ ಇವ್ರಿಗೆಲ್ಲ ಇಷ್ಟು ತೊಂದರೆ ಆಯಿತು ಅನ್ನೋದಾದರೆ, ಫಸ್ಟ್ ಮಾಡಿದಂಥ ಮೋಹನ್ ಲಾಲು, ಶೋಭನಾ ಇವ್ರಿಗೆಲ್ಲ ಯಾಕೇನು ತೊಂದರೆ ಆಗಲಿಲ್ಲ? ಇನ್ನೂ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಆ ಮೂವಿಲಿ. ಇವತ್ತು ಅವರೆಲ್ಲ ತುಂಬ ಚೆನ್ನಾಗೇ ಇದ್ದಾರಲ್ಲ. ನೀನು ಬೇರೆ ಲ್ಯಾಂಗ್ವೇಜಿಗೆ ಬಂದರೆ ಜ್ಯೋತಿಕಾ, ಪ್ರಭು, ಅಕ್ಷಯ್ ಕುಮಾರು, ವಿದ್ಯಾಬಾಲನು, ಅನುಷ್ಕಾ, ವೆಂಕಟೇಶು ಇವತ್ತೆಲ್ಲರೂ ಸಖತ್ತಾಗೇ ಇದ್ದಾರಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂಥ ಪಿ ವಾಸು ಅವರು ಆರಾಮ್ಸಾಗಿ ಇನ್ನೂ ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ತಾನೇ ಇದ್ದಾರೆ. ಇವಾಗ ನೀವೇ ಕರೆಕ್ಟಾಗಿ ಯೋಚನೆ ಮಾಡಿ, ನಾಗವಲ್ಲಿ ಅನ್ನೋ ಆತ್ಮ ಇದೆಯಾ? ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಆತ್ಮ ಅನ್ನೋದು ಇದೆಯೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ. ಇವತ್ತು ನಮ್ಮ ದೇಶ ಯಾವ ಮಟ್ಟಕ್ಕೆ ಹಾಳಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು ಇವ್ರ ಆತ್ಮ ಬಂದು ನಮ್ಮ ದೇಶನ ಸರಿ ಮಾಡ್ಬೋದಲ್ವಾ? ಹೋಗಲಿ, ಅದನ್ನು ಬಿಡಿ. ಇವಾಗ ಯಾರೋ ಒಬ್ಬ ವ್ಯಕ್ತಿ ನಿಗೂಢವಾಗಿ ಕೊಲೆ ಆಗಿರ್ತಾರೆ. ಉದಾಹರಣೆಗೆ DK ರವಿಯವರು ಅಥವಾ DYSP ಗಣಪತಿಯವರಾಗಿರ್ಬೋದು. ಇವತ್ತಿಗೂ ಅವ್ರ ಸಾವಿಗೆ ಏನು ಕಾರಣ ಅಂತ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಿಲ್ಲ. ಸತ್ತಾದ್ಮೇಲೆ ಮನುಷ್ಯನ ಆತ್ಮ ಅನ್ನೋದೇ ಇದ್ದರೆ ಅಟ್ಲೀಸ್ಟ್ ನಮ್ಮ ಹತ್ರ, ನಿಮ್ಮ ಹತ್ರ ಬೇಡ, ಅವ್ರ ಮನೆಯವ್ರ ಹತ್ರ ಆದರೂ ನನ್ನ ಸಾವಿಗೆ ಇಂಥವರೇ ಕಾರಣ ಅಂತ ಹೇಳ್ಬೋದಲ್ವಾ? ಆದರೆ ಪ್ರಪಂಚದಲ್ಲಿ ಇದುವರೆಗೂ ಈ ಥರ ಒಂದು ಕೇಸ್ ಕೂಡ ನಡೆದಿಲ್ಲ. ಹುಟ್ಟೋಕ್ಕೂ ಮುಂಚೆ ಎಲ್ಲಿದ್ವಿ, ಸತ್ತಾದ್ಮೇಲೆ ಎಲ್ಲಿ ಹೋಗ್ತೀವಿ, ಇದು ನಮಗೆ ಗೊತ್ತಿಲ್ಲದಿರೋಂಥ ಪ್ರಶ್ನೆ. ಆದರೆ ಬದುಕಿರ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅನ್ನೋದು ಗೊತ್ತಿರುತ್ತಲ್ವಾ? ನನ್ನ ಪ್ರಕಾರ ನಮ್ಮ ಮನಸ್ಸಿನ ಭಾವನೆನೇ ನಿಜವಾದ ಆತ್ಮ.
ಒಳ್ಳೆ ಮನಸ್ಸಿಂದ ಮಾಡೋ ಕೆಲಸನೇ ದೇವರು, ಕೆಟ್ಟ ಮನಸ್ಸಿಂದ ಮಾಡೋ ಕೆಲಸನೇ ದೆವ್ವ. ಯಾರು ಈ ಆತ್ಮ ಕರೆಸ್ತೀನಿ, ಆತ್ಮ ಜೊತೆ ಮಾತಾಡ್ತೀನಿ ಅಂತ ಕೂತ್ಕೊಂಡು ಟಿ ವಿಲಿ ಬಿಲ್ಡಪ್ ಕೊಡ್ತಾರಲ್ಲ, ಅವ್ರಿಗೆಲ್ಲ ಓಪನ್ ಆಗಿ ಚಾಲೆಂಜ್ ಮಾಡೋಣ. ನಾನು ಹೇಳಿದ ಇಷ್ಟು ಜನರಲ್ಲಿ ಯಾರ್ದಾದ್ರು ಒಬ್ರದ್ದು ಆತ್ಮ ಕರೆಸ್ಲಿ, ನನ್ನ ಕ್ವಶನ್ ಉತ್ತರ ಕೊಡಲಿ. ದೆವ್ವ ಇಲ್ಲ ಅಂತಿದ್ ಯುವರಾಜ ದೆವ್ವ ಇದೆ ಅನ್ನೋಕ್ಕೆ ಶುರು ಮಾಡ್ದ. ದೆವ್ವ ಇದೆ ಅಂತ ಹೇಳ್ತಾ ಇದ್ದಿದ್ದು ನಿಹಾಲ ದೆವ್ವ ಇಲ್ಲ ಅನ್ನೋಕ್ಕೆ ಶುರು ಮಾಡ್ದ. ಯಾಕಂದರೆ ಅವನ ಜೊತೆಗಿದ್ದ ಜೀವನ ಮೈಂಡು ಸ್ಟೇಬಲ್ ಆಗಿತ್ತು. ಇನ್ನು ಈ ಐಶ್ವರ್ಯ ನಾಗವಲ್ಲಿನೇ ಇಲ್ಲ ಅಂದಮೇಲೆ ನಾಗವಲ್ಲಿ ಆತ್ಮ ಅವಳ ಮೇಲೆ ಬರೋಕ್ಕೆ ಹೆಂಗೆ ಸಾಧ್ಯ? ಇದು ಸುಗಂಧವಲ್ಲಿ ಪ್ಯಾಲೇಸ್ ಅನ್ನೋದೇ ಅವಳು ಗೊತ್ತಿಲ್ಲ. ನಾಗವಲ್ಲಿ ಇದ್ದಿದ್ದು ಇದೇ ಜಾಗದಲ್ಲಿ ನಾಗವಲ್ಲಿ ಪ್ಯಾಲೇಸ್ ಇದೆ ಅಂದ್ಕೊಂಡು ಅವಳೊಬ್ಳು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಆಗಿದ್ರು ಕೂಡ ಅವಳ ಮೈಂಡ್ ಸ್ಟೇಬಲ್ ಇಲ್ದಿರೋ ಕಾರಣ ನಾಗವಲ್ಲಿಯಾಗಿ ಬದಲಾದ್ಲು. ಸುಗಂಧವಲ್ಲಿ ಪ್ಯಾಲೇಸಿಂದ ಎಲ್ಲರೂ ಹೊರಗಡೆ ಬಂದರು. ಆದರೆ ವೈಷ್ಣವಿ ಏನಾದ್ಲು? ಸುಗಂಧವಲ್ಲಿ ಆತ್ಮ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ವಿಕ್ರಮ್ ರಾಜನಾಗಿ ವೈಷ್ಣವಿ ಸುಗಂಧವಲ್ಲಿಯಾಗಿ ಅವ್ರ ಪ್ಲ್ಯಾನ್ ಪ್ರಕಾರ ಎಲ್ಲ ಮಾಡಿ ಮುಗಿಸಿದ್ರು. ವಿಕ್ರಮ್ ಕೂಡ ಹೊರಗಡೆ ಬಂದ. ಆದರೆ ಸುಗಂಧವಲ್ಲಿ ಆತ್ಮ ಇದ್ದೇ ಇದೆ ಅನ್ನೋ ಬಲವಾದ ನಂಬಿಕೆ ಮೇಲೆ ವಿಕ್ರಮ್ಗೂ ಗೊತ್ತಿಲ್ಲದಂಗೆ ವೈಷ್ಣವಿ ಒಂದು ಪ್ಲ್ಯಾನ್ ಮಾಡಿದ್ಲು. ಯುವರಾಜು, ರಾಕಿ, ಅನಿಲು ನೋಡ್ದಂಥ ಆ ಆತ್ಮ ಯಾವುದು? ಸುಗಂಧವಲ್ಲಿದ ಅಥವಾ ವೈಷ್ಣವಿನ ಸುಗಂಧವಲ್ಲಿ ಆವರಿಸ್ಕೊಂಡಿದ್ದ? ನಿಜವಾಗ್ಲೂ ಸುಗಂಧವಲ್ಲಿ ಅನ್ನೋ ಆತ್ಮ ಇದೆಯಾ? ಆ ಸುಗಂಧವಲ್ಲಿ ಆತ್ಮ ವೈಷ್ಣವಿನ ಆವರಿಸ್ಕೊಂಡಿತ್ತ? ಹಾಗಾದರೆ ಆ ವೈಷ್ಣವಿ ಏನು ಪ್ಲ್ಯಾನ್ ಮಾಡಿದ್ಲು? ಇವಾಗ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ ನೀವು ನೋಡಬೇಕಾ?